ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಿನ್ನೆ ದಿನದಂದು ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಇವತ್ತು ಕೂಡ ದೇವರ ವಾಕ್ಯಗಳನ್ನು ನಾವೆಲ್ಲರೂ ತಿಳಿದುಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗೋಣ, ದೇವರ ವಾಕ್ಯವನ್ನು ಪಾಲಿಸೋಣ. ಪ್ರಿಯರೇ, ತಿಳಿದುಕೊಳ್ಳೋಣ, ಕಲಿತುಕೊಳ್ಳೋಣ, ವಿಧೇಯರಾಗೋಣ, ಪಾಲಿಸೋಣ. ಯಾಜಕರು ದೇವರಿಗೆ ಸೇವಕರು, ದೆವ್ವಗಳಿಗೆ ಬಾನಿಸರು ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ. ಯಾಜಕರು ದೇವರಿಗೆ ಸೇವಕರು, ದೆವ್ವಗಳಿಗೆ ಬಾನಿಸರು ಅಂತ ಕೊನೆಯದಾಗಿ ಪ್ರಶ್ನೆ ಹಾಕಿದ್ದೀವಿ. ಸೇವಕರ, ಬಾನಿಸರ? ದೇವರಿಗೆ ಸೇವಕರ, ಸೈತಾನನಿಗೆ ಬಾನಿಸರ? ಇದು ಪ್ರಿಯರ ದೇವ್ರ ಮಕ್ಕಳಿರ, ನಾವೆಲ್ಲರೂ ಮೊದಲನೇದಾಗಿ ಕೇಳಬೇಕು. ಕೇಳಿದ ನಂತರ ದೇವರು ನಮಗೋಸ್ಕರ ಏನು ಹೇಳಿದಾರೋ ಅದನ್ನು ನಾವು ಪಾಲಿಸಬೇಕು. ಯಾಜಕರು ಇದ್ದಾರಲ್ಲ, ದೇವರಿಗೋಸ್ಕರ ನೇಮಿಸಲ್ಪಟ್ಟವರು. ಯಾಜಕರು ದೇವರಿಗೋಸ್ಕರ ನೇಮಿಸಲ್ಪಟ್ಟವರು. ಇಸ್ರಾಯೇಲ್ ಜನಾಂಗದವರಲ್ಲಿ 12 ಗೋತ್ರಗಳಿವೆ. ಈ 12 ಗೋತ್ರಗಳಲ್ಲಿ ಒಂದು ಗೋತ್ರ ಲೇವಿ ಗೋತ್ರ. ಈ ಲೇವಿ ಗೋತ್ರದವರಿಗೆ ಯಾಜಕ ಉದ್ಯೋಗವನ್ನು ಮಾಡುವಂಥ ಧರ್ಮವನ್ನು ಅವರಿಗೆ ಕೊಡುವಂಥದ್ದಾಗಿದೆ. ಉಳಿದವರು ತಮ್ಮ ತಮ್ಮ ಕೆಲಸ ಮಾಡ್ಕೋಬೇಕು. ಉಳಿದಂಥ ಇಸ್ರಾಯೇಲ್ ಜನಾಂಗದವರು ತಮ್ಮ ಕೆಲಸ ಮಾಡಿಕೊಂಡು ಅವರು ಕೂಡ ಭಕ್ತಿಯಲ್ಲಿರಬೇಕು. ಅವರು ಸಬ್ಬತ್ತು ದಿನವನ್ನು ಆಚರಿಸಬೇಕು, ದೇವರನ್ನು ಧ್ಯಾನಿಸಬೇಕು. ಇವರು ದೇವರ ಮಂದಿರದಲ್ಲಿ ಪೂಜೆ ಮಾಡೋದಕ್ಕೆ. ಲೇವಿ ಗೋತ್ರದವರು ಯಾಜಕರಾಗಿ ನೇಮಿಸಲ್ಪಟ್ಟ ಮೇಲೆ ಅವರು ದೇವರ ಸೇವೆಯನ್ನು ಮಾಡ್ತಾ ಇರಬೇಕು. ದೇವರ ಸೇವೆ ಅಂದರೆ ಅವರ ಮಧ್ಯದಲ್ಲಿ ಒಂದು ಗುಡಾರ, ಬಟ್ಟೆಗಳ ಮೂಲಕ ಒಂದು ಮಂದಿರವನ್ನು ಏರ್ಪಾಡು ಮಾಡಿ ಪ್ರಾರಂಭದಲ್ಲಿ ಅದರಲ್ಲಿ ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ ಎನ್ನುವಂಥದ್ದು ಒಂದು ಮಂದಿರವನ್ನು ಏರ್ಪಾಡು ಮಾಡಿ ಇದರಲ್ಲಿ ದೇವರನ್ನು ಆರಾಧಿಸುವಂಥದ್ದು. ಅಂದರೆ ದೇವರನ್ನು ಆರಾಧಿಸುವಂಥದ್ದು ಅಂದರೆ ದೇವರು ಏನು ಹೇಳಿದ್ದಾರೋ ಅದನ್ನು ಪಾಲಿಸುವಂಥದ್ದು. ಅಲ್ಲಿ ಮಂಜೂಷ ಇರುತ್ತೆ, ದೇವರ ಶಾಸನಗಳು, ನಂತರ ಅನೇಕ ಅಲ್ಲಿ ಪದ್ಧತಿಗಳಿರುತ್ತೆ. ಪ್ರಿಯರೇ, ಆ ಪದ್ಧತಿಗಳನ್ನು ಯಾರು ಆಚರಿಸಬೇಕು, ಅಲ್ಲಿ ಯಾರು ದೇವರನ್ನು ಘನಪಡಿಸಬೇಕು, ಇಲ್ಲ ಧೂಪ ಹಾಕಬೇಕು, ಬಲಿ ಕೊಡಬೇಕು, ಇವೆಲ್ಲ ಇರುತ್ತೆ ನೋಡಿ. ಇದು ಯಾರಿಗೆ ಒಪ್ಪಿಸಿದ್ದಾರೆ ಅಂತ ನೋಡುವಾಗ ಲೇವಿ ಗೋತ್ರದವರಿಗೆ ಒಪ್ಪಿಸಿರ್ತಾರೆ. ಅವರೇ ಮಾಡಬೇಕು ಆ ಕಾರ್ಯಕ್ರಮ. ಇನ್ನು ಉಳಿದಂಥ ಇಸ್ರೇಲ್ ಜನಾಂಗದವರಲ್ಲಿ ಆ ಕಾರ್ಯಕ್ರಮ, ಆ ಕೆಲಸ ಮಾಡೋಂಗಿಲ್ಲ. ಯಾರಿಗೆ ಒಪ್ಪಿಸಿದ್ದೀವಿ? ಲೇವಿ ಗೋತ್ರದವರಿಗೆ ಒಪ್ಪಿಸಿದ್ದಾರೆ. ಆ ಲೇವಿ ಗೋತ್ರದವರು ಅದರಲ್ಲಿ ಯಾಜಕರಾಗಿ ಯಾರು ನೇಮಿಸಲ್ಪಟ್ಟಿರ್ತಾರೆ ಅವರಿಗೆ ಆ ಒಂದು ಅಧಿಕಾರ ಇರುತ್ತೆ. ಪ್ರಿಯರೇ, ವಿಮೋಚನೆ ಕಾಂಡ 40ನೇ ಅಧ್ಯಾಯ. ವಿಮೋಚನೆ ಕಾಂಡ 40ನೇ ಅಧ್ಯಾಯ 12ನೇ ವಚನದಿಂದ ನೋಡೋಣ. ವಿಮೋಚನೆ ಕಾಂಡ 40ನೇ ಅಧ್ಯಾಯ 12ನೇ ವಚನದಿಂದ ನೋಡಿ ಪ್ರಿಯರೇ. ಅದಲ್ಲದೆ ಆರೋನನು ಅವನ ಮಕ್ಕಳನ್ನು ದೇವದರ್ಶನದ ಗುಡಾರದ ಬಾಗಿಲಿನ ಹತ್ತಿರಕ್ಕೆ ಬರಮಾಡಿ ಅವರನ್ನು ಸ್ನಾನ ಮಾಡಿಸಿ, ಆರೋನನು ನನಗೆ ಯಾಜಕನಾಗುವಂತೆ ಅವನಿಗೆ ಆ ದೀಕ್ಷಾ ವಸ್ತ್ರಗಳನ್ನು ತೊಡಿಸಿ ಅವನನ್ನು ಅಭಿಷೇಕಿಸಿ ಪ್ರತಿಷ್ಠಿಸಬೇಕು. ಆಮೇಲೆ ನೀನು ಅವನ ಮಕ್ಕಳನ್ನು ಬರಮಾಡಿ
ಅವರಿಗೆ ಅಂಗಿಗಳನ್ನು ತೊಡಿಸಿ, ಅವರು ನನಗೋಸ್ಕರ ಯಾಜಕರಾಗುವುದಕ್ಕಾಗಿ ನೀನು ಅವರ ತಂದೆಯನ್ನು ಅಭಿಷೇಕಿಸಿದಂತೆಯೇ ಅವರನ್ನು ಅಭಿಷೇಕಿಸಬೇಕು. ಈ ಅಭಿಷೇಕದಿಂದ ಯಾಜಕತ್ವವು ಅವರಿಗೂ ಅವರ ಸಂತತಿಯವರಿಗೂ ಶಾಶ್ವತವಾಗಿರುವುದು. ಅವರಿಗೂ ಅವರ ಸಂತತಿಯವರಿಗೂ ಶಾಶ್ವತವಾಗಿರುವುದು ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆ ಎಲ್ಲವನ್ನು ಮಾಡಿದನು. ಪ್ರಿಯರಾದ ದೇವರ ಮಕ್ಕಳಿರ, ಯಾಜಕ ಧರ್ಮವನ್ನು ನೆರವೇರಿಸಬೇಕಾದ್ರೆ, ಯಾಜಕ ಉದ್ಯೋಗವನ್ನು ಮಾಡಬೇಕಾದ್ರೆ ಅವರಿಗೆ ಒಂದು ಸ್ಪೆಷಲ್ ವಸ್ತ್ರಗಳು, ಕಿರೀಟ, ಇವೆಲ್ಲ ಒಂದು ಅದ್ಭುತವಾಗಿ ಇರುತ್ತೆ. ಅವರು ಈಗಿನ ಕಾಲದಲ್ಲಿ ರೋಮನ್ ಕ್ಯಾಥಲಿಕ್ ಚರ್ಚಿನಲ್ಲಿ ನೋಡ್ತಾ ಇರ್ತೀವಿ. ರೋಮನ್ ಕ್ಯಾಥಲಿಕ್ ಚರ್ಚಿನಲ್ಲಿ ಫಾದರ್ಗಳು ಅವರ ಒಂದು ವಸ್ತ್ರಗಳು ಇರುತ್ತಲ್ಲ. ಒಂದು ಕಾಲದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಯಾಜಕ ಕಾಂಡ 6ನೇ ಅಧ್ಯಾಯ, 7ನೇ ಅಧ್ಯಾಯ, 8ನೇ ಅಧ್ಯಾಯದಲ್ಲಿ ಇವೆಲ್ಲ ಇರುತ್ತೆ. ಅವರು ಯಾವ ರೀತಿ ಜೀವಿಸಬೇಕು, ಯಾವ ರೀತಿ ಅವರು ಇರಬೇಕು, ಅವ್ರ ವಸ್ತ್ರಗಳು ಹೇಗಿರಬೇಕು ಎಲ್ಲ ಹೇಳಿದ್ದಾರೆ. ಅಂದರೆ ಅವರು ಹೊರಗಡೆ ಯಾವ ರೀತಿ ಕಾಣಬೇಕು, ಧರಿಸಿಕೊಳ್ಳುವಂಥ ವಸ್ತ್ರಗಳು ಹೇಗಿರಬೇಕು, ಟೋಟಲ್ ಎಲ್ಲವನ್ನು ಕೂಡ ದೇವರು ಶ್ರದ್ಧೆಯಿಂದ ಅಲ್ಲಿ ಹೇಳಿದ್ದಾರೆ. ಆನಂತರ ಇದೇ ರೀತಿಯಲ್ಲಿ ನೀವು ಪಾಲಿಸಬೇಕು ಅಂತ ಹೇಳಿದ್ದಾರೆ. ಎರಡನೇದಾಗಿ ದೇವರು ಮೋಶೆ ಮೂಲಕ ಬರೆಸಿದ್ದಾರೆ. ದೇವರು ಬರೆಸಿರುವಂಥ ಮಾತು ತನ್ನ ಭಕ್ತರ ಮೂಲಕ. ಅಂದರೆ ಹೀಗೇನೇ ಇರಬೇಕು ಯಾಜಕರು, ಮಹಾಯಾಜಕರು ಹೀಗೇನೇ ಇರಬೇಕು, ಇಂಥ ವಸ್ತ್ರಗಳನ್ನು ಧರಿಸ್ಕೊಳ್ಬೇಕು. ಈ ರೀತಿ ಅವರಿಗೆ ಆಜ್ಞೆಗಳನ್ನು ಕೊಟ್ಟು ಮಂದಿರದಲ್ಲಿ, ಇಹಲೋಕಕ್ಕೆ ಸಂಬಂಧಪಟ್ಟಂಥ ಮಂದಿರದಲ್ಲಿ ನೀವು ಆರಾಧನೆ ಮಾಡಬೇಕು, ದೇವರನ್ನು ನೀವು ಘನಪಡಿಸಬೇಕು, ಪರಿಶುದ್ಧರಾಗಿ ಇರಬೇಕು. ನೀವು ಈ ಒಂದು ಅಧಿಕಾರ ಇಸ್ರಾಯೇಲ್ಯರಲ್ಲಿ ಎಲ್ಲರಿಗೂ ಕೊಟ್ಟಿಲ್ಲ. ಸುಮಾರು ಎಷ್ಟು ಗೋತ್ರಗಳು? 12 ಗೋತ್ರಗಳು. 12 ಗೋತ್ರಗಳಿರುವಾಗ ಎಲ್ಲರಿಗೂ ಈ ಅಧಿಕಾರ ಕೊಟ್ಟಿದ್ದಾರಾ? ಎಲ್ಲರಿಗೂ ಈ ಅಧಿಕಾರ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ ಎಲ್ಲರಿಗೂ? ಇಲ್ಲ, ಒಂದೇ ಗೋತ್ರದವರಿಗೂ ಕೊಟ್ಟಿದ್ದಾರೆ. ಅದು ಯಾಕೆ, ಉದ್ದೇಶವೇನು ಅಂತ ಹೇಳ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ 1-2-3 ಗಂಟೆ ಆಗುತ್ತೆ. ಅದು ಕೆಲವು ಟೈಮಲ್ಲಿ ನಾವು ಯೂಟ್ಯೂಬಲ್ಲಿ ಮಾತನಾಡ್ತಾ ಇದ್ದೀವಿ, ತಿಳಿಸ್ಕೊಡ್ತೀವಿ. ಪ್ರಿಯರೇ, ಗಮನಿಸಬೇಕು. ಇವಾಗ ನೋಡಿ, ಈ ಯಾಜಕರನ್ನು ಅಂದರೆ ಲೇವಿ ಗೋತ್ರದಲ್ಲಿ ಇವರನ್ನು ಆರಿಸಿಕೊಂಡು ಅವರಿಗೆ ಈ ಧರ್ಮ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನೇಮಿಸಿರ್ತಾರೆ. ಇನ್ನೊಂದು ವಚನವನ್ನು ಕೂಡ ನೋಡೋಣ. ಅರಣ್ಯಕಾಂಡ 18ನೇ ಅಧ್ಯಾಯ 20ನೇ ವಚನ, 21ನೇ ವಚನವನ್ನು ನೋಡಿ ಪ್ರಿಯರೇ. ಅರಣ್ಯಕಾಂಡ 18ನೇ ಅಧ್ಯಾಯ 20-21ನೇ ವಚನವನ್ನು ಗಮನಿಸಿ. ಇದಲ್ಲದೆ ಯೆಹೋವನು ಆರೋನನಿಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲ್ಯರ ದೇಶದಲ್ಲಿ ನಿನಗೆ ಸ್ವಂತಕ್ಕಾಗಿ ಭೂಸ್ಥಿತಿಯಾಗುವುದಿಲ್ಲ, ಅವರೊಂದಿಗೆ ನಿನಗೆ ಪಾಲು ಇರುವುದಿಲ್ಲ. ಇಸ್ರಾಯೇಲ್ಯರ ಮಧ್ಯದಲ್ಲಿ ನಾನೇ ನಿನಗೆ ಪಾಲಾಗಿಯೂ ಸ್ವಾಸ್ಥ್ಯವಾಗಿಯೂ ಇದ್ದೇನೆ. ಲೇವಿಯರು ದೇವದರ್ಶನದ ಗುಡಾರದ ಪರಿಚರ್ಯವನ್ನು ಮಾಡುವುದಕ್ಕಾಗಿ ಇಸ್ರಾಯೇಲ್ಯರಿಂದ ಸಕಲ ಪದಾರ್ಥಗಳ 10ನೆಯ ಪಾಲನ್ನು ಗೊತ್ತು ಮಾಡಿದ್ದೇನೆ. ಇನ್ನು ಮುಂದೆ ಇಸ್ರಾಯೇಲ್ಯರು ದೇವದರ್ಶನದ ಗುಡಾರದ ಹತ್ತಿರಕ್ಕೆ ಬರಕೂಡದು. ಬಂದರೆ ಅವರು ಆ ದೋಷದಿಂದ ಸತ್ತು ಹೋದಾರು. ಲೇವಿಯರೇ ದೇವದರ್ಶನದ ಗುಡಾರದ ಪರಿಚರ್ಯವನ್ನು ಮಾಡಬೇಕು. ಅದರ ಸಂಬಂಧವಾಗಿ ಅವರು ಮಾಡುವ ಪಾಪದ ಫಲವನ್ನು ತಾವೇ ಅನುಭವಿಸಬೇಕು. ಇದು ನಿಮಗೂ ನಿಮ್ಮ ಸಂತತಿಯವರಿಗೂ ಶಾಶ್ವತ ನಿಯಮ. ಅಂದರೆ ಬಟ್ಟೆಗಳಿಂದ ಒಂದು ಗುಡಾರವನ್ನು ನೇಮಿಸಿ, ಒಂದು ಮಂದಿರವನ್ನು, ಆ ಮಂದಿರದಲ್ಲಿ ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ ಅಂತ ಇರುತ್ತೆ. ಅದರಲ್ಲಿ ಯಾಜಕರು, ಮಹಾಯಾಜಕರು ಸೇವೆ ಮಾಡುವಂಥ ಅಧಿಕಾರ ಅವ್ರಿಗೆ ಕೊಟ್ಟಿರ್ತಾರೆ. ಅದು ಲೇವಿ ಗೋತ್ರದವರಿಗೆ ಕೊಟ್ಟಿರುವಂಥ ಅಧಿಕಾರ, ಯಾಜಕ ಉದ್ಯೋಗವನ್ನು.
ಇದು ಎಲ್ಲಿ ತನಕ ಇರುತ್ತೆ ಅಂತ ನೋಡುವಾಗ ಯೇಸು ಕ್ರಿಸ್ತರು ಬರೋ ತನಕ ಇದನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ಕೆಲವರು ಪಾಲಿಸಿಕೊಂಡು ಬಂದಿದ್ದಾರೆ, ಇನ್ನು ಕೆಲವರು ಪ್ರಿಯರಾದ ದೇವರ ಮಕ್ಕಳಿರ ಆ ಪದ್ಧತಿಗಳನ್ನು ಬಿಟ್ಟು ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಅಂದರೆ ಕೆಲವರು ಮಾತ್ರ ದೇವರಿಗೆ ವಿಧೇಯರಾಗಿ, ದೇವರಿಗೆ ಸೇವಕರಾಗಿ, ಈ ಯಾಜಕರಲ್ಲಿ ಮಹಾಯಾಜಕರಲ್ಲಿ ದೇವರಿಗೆ ವಿಧೇಯರಾಗಿದ್ದಾರೆ, ದೇವರಿಗೆ ವಿಧೇಯರಾಗಿ ಸೇವೆ ಮಾಡಿರುವಂಥ ಭಕ್ತರು ಕೆಲವರಿದ್ದಾರೆ. ಹೆಚ್ಚಾಗಿ ಯಾವ ರೀತಿ ಇದ್ದಾರೆ ಅಂತ ನೋಡುವಾಗ, ದೇವರನ್ನ ಬಿಟ್ಟು ಪ್ರಿಯರೇ ಅನ್ಯರು ಆಚರಣೆ ಮಾಡುವಂತಹ ಆಚಾರಗಳನ್ನು, ಅನ್ಯರು ನಡ್ಕೊಳ್ಳುವಂಥ ರೀತಿಯನ್ನು ಅವರ ಮಧ್ಯದಲ್ಲಿ ನಡ್ಕೊಂಡವರು ಬಹಳ ಮಂದಿ ಇದ್ದಾರೆ. ಯಾರ ಮಧ್ಯದಲ್ಲಿ? ಇಸ್ರಾಯೇಲ್ಯರ ಮಧ್ಯದಲ್ಲಿ. ಇಸ್ರಾಯೇಲ್ಯರ ಮಧ್ಯದಲ್ಲಿ ದೇವರನ್ನು ಬಿಟ್ಟು ಅನೇಕರು ಲೋಕದ ರೀತಿಯಲ್ಲಿ, ಅಂದರೆ ಲೋಕದಲ್ಲಿ ನಡೆಯುವಂತಹ ಆಚಾರಗಳು, ಪದ್ಧತಿಗಳು, ಇಲ್ಲ ವಿಗ್ರಹಾರಾಧನೆಗಳು ಇವೆಲ್ಲ ಮಾಡಿಕೊಂಡು ಬಂದಿದ್ದಾರೆ ಅವರು. ಕೆಲವರು ಮಾತ್ರ ಒಳ್ಳೆ ರೀತಿಯಿಂದ ವಾಕ್ಯಗಳನ್ನು ಪಾಲಿಸಿದ್ದಾರೆ. ಇದು ಎಲ್ಲಿ ತನಕ ಪಾಲಿಸಿದ್ದಾರೆ, ಎಲ್ಲಿ ತನಕ ಇತ್ತು ಅಂತ ನೋಡುವಾಗ ಯೇಸು ಕ್ರಿಸ್ತರು ಬರೋ ತನಕ. ಯೇಸು ಕ್ರಿಸ್ತರು ಬಂದು ಸಿಲುಬೆ ಮರಣವನ್ನು ಅನುಭವಿಸಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಂದು ಎದ್ದು ಬಂದ ಮೇಲೆ ಅದು ರದ್ದಾಗುತ್ತೆ. ಯಾವುದು ರದ್ದಾಗುತ್ತೆ ಅಂತ ನೋಡುವಾಗ, ಪ್ರಿಯರ ದೇವರ ಮಕ್ಕಳಿರ, ಈ ಭೂಲೋಕಕ್ಕೆ ಸಂಬಂಧಪಟ್ಟಂಥ ಮಂದಿರದಲ್ಲಿ ನಡೆಯುವಂಥ ಕಾರ್ಯಕ್ರಮ ಇದೆಯಲ್ಲ, ಯಾಜಕರು, ಮಹಾಯಾಜಕರು, ಆನಂತರ ಪದ್ಧತಿಗಳು ಇವೆಲ್ಲ ಇರುತ್ತಲ್ಲ, ಇವೆಲ್ಲ ಕೂಡ ಏನಾಗುತ್ತೆ ಅಂತ ನೋಡುವಾಗ ರದ್ದಾಗುತ್ತೆ. ಅವೆಲ್ಲ ಏನು ಎನ್ನುವಂಥದ್ದು ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 10ನೇ ಅಧ್ಯಾಯದಲ್ಲಿ ಇರುತ್ತೆ. ಒಂದು ಸಾರಿ 9ನೇ ಅಧ್ಯಾಯ 1ನೇ ವಚನದಿಂದ ಒಂದು 5 ವಚನವನ್ನು ನೋಡ್ಕೊಳ್ಳೋಣ, ಮತ್ತೆ ಬರೋಣ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 1ನೇ ವಚನದಿಂದ 5 ವಚನ ತನಕ ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 1ನೇ ವಚನದಿಂದ. ಹೇಗಿದ್ದರೂ ಮೊದಲನೇ ಒಡಂಬಡಿಕೆಯಲ್ಲಿ ದೇವಾರಾಧನೆಯ ನಿಯಮಗಳಿದ್ದವು ಮತ್ತು ದೇವಾಲಯವಿತ್ತು. ಅದು ಇಹಲೋಕ ಸಂಬಂಧವಾದದ್ದು. ಅಂದರೆ ಒಂದು ಗುಡಾರ ಕಟ್ಟಲ್ಪಟ್ಟಿತ್ತು. ಅದರ ಮೊದಲನೆಯ ಭಾಗದಲ್ಲಿ ದೀಪಸ್ತಂಭ, ಮೇಜು, ಸಮರ್ಪಿಸಿದ ರೊಟ್ಟಿ ಇವುಗಳಿದ್ದವು. ಅದಕ್ಕೆ ಪವಿತ್ರ ಸ್ಥಾನ ಎಂದು ಹೆಸರು. ಎರಡನೆಯ ತೆರೆಯ ಆಚೆಯಲ್ಲಿ ಅತಿ ಪವಿತ್ರ ಸ್ಥಾನವೆನಿಸಿಕೊಳ್ಳುವ ಇನ್ನೊಂದು ಭಾಗವಿತ್ತು. ಅದರಲ್ಲಿ ಚಿನ್ನದ ಧೂಪಾರತಿ, ಒಳಗೂ ಹೊರಗೂ ಚಿನ್ನದ ತಗಡನ್ನು ಮಡಚಿದ ಒಡಂಬಡಿಕೆಯ ಮಂಜೂಸು ಇವುಗಳಿದ್ದವು. ಆ ಮಂಜೂಷದೊಳಗೆ ಮನ್ನಾ ಇಟ್ಟಿದ್ದ ಚಿನ್ನದ ಪಾತ್ರೆಯು, ಆರೋನನ ಚಿಗರಿದ ಕೋಲು, ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಿಗೆಗಳು ಇದ್ದವು. ಅದರ ಮೇಲೆ ದೇವರ ಪ್ರಭಾವವನ್ನು ಸೂಚಿಸುವ ಕೆರೂಬಿಗಳು ಕೃಪಾಸನವನ್ನು ಆಚ್ಛಾದಿಸಿಕೊಂಡಿದ್ದವು. ಸದ್ಯಕ್ಕೆ ಈ ವಿಷಯಗಳನ್ನು ಒಂದೊಂದಾಗಿ ವಿವರಿಸುವುದಕ್ಕೆ ಆಗುವುದಿಲ್ಲ ಅಂತೇಳಿ ಪೌಲನು ಹೇಳುವಂಥದ್ದು. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಈ ವಿಧವಾದಂಥ ಪದ್ಧತಿಗಳು ಇರುವಂಥದ್ದು. ಯಾವಾಗ ಯೇಸು ಕ್ರಿಸ್ತರು ಬಂದು ಸುವಾರ್ತೆ ಮಾಡಿ ಧರ್ಮಶಾಸ್ತ್ರದಲ್ಲಿ ಪ್ರಭುಗೋಸ್ಕರ ಏನೇನು ಬರೆಯಲ್ಪಟ್ಟಿದೆಯೋ ಅದೆಲ್ಲ ನೆರವೇರಿಸಿದ ಮೇಲೆ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಂದು ಎದ್ದು ಬಂದ ಮೇಲೆ ನೆರವೇರುತ್ತೆ. ಪ್ರಭು ಬಗ್ಗೆ ಏನೇನು ಬರೆಯಲ್ಪಟ್ಟಿದೆಯೋ ಎಲ್ಲ ನೆರವೇರಿದ ಮೇಲೆ ಇದೆಲ್ಲ ರದ್ದಾಗುತ್ತೆ, ರದ್ದು ಮಾಡ್ತಾರೆ. ದೇವರು ರದ್ದು ಮಾಡುವಂಥದ್ದು, ಹೊಸ ಒಡಂಬಡಿಕೆ ಕೊಡ್ತಾರೆ. ಈ ಹೊಸ ಒಡಂಬಡಿಕೆ ಬಂದ ಮೇಲೆ ದೇವರ ಆಲಯ ಬದಲಾಗುತ್ತೆ. ದೇವರ ಆಲಯ ಇದೆಯಲ್ಲ, ದೇವರ ಆಲಯ ಬದಲಾಗುತ್ತೆ. ದೇವರ ಆಲಯ ಯಾವುದು ಅಂತ ನೋಡುವಾಗ, ದೇವರ ಮಕ್ಕಳಾಗಿರುವಂಥ ಕ್ರಿಸ್ತನ ಸಭೆ, ಯೇಸು ಕ್ರಿಸ್ತನ ಸಭೆ ಇದೆಯಲ್ಲ, ಯೇಸು ಕ್ರಿಸ್ತರ ಸಭೆ, ದೇವರ ಮಕ್ಕಳು, ಇವರೇ ದೇವರಿಗೆ ಆಲಯ, ದೇವರಿಗೆ ಮಂದಿರ, ದೇವರಿಗೆ ಕುಟುಂಬ. ಈ ವಚನಗಳನ್ನು ಅನೇಕ ಸಾರಿ ನಾವು ನೋಡಿದ್ದೀವಿ. ನಮ್ಮ ದೇಹ ದೇವರಿಗೆ ಆಲಯ,
ನಾವು ದೇವರಿಗೆ ಆಲಯ, ಪವಿತ್ರ ಆತ್ಮನಿಗೆ ಆಲಯ, ನಾವು ದೇವರಿಗೆ ಗರ್ಭಗುಡಿ, ಹೌದಲ್ವ? ಇವೆಲ್ಲ ನೋಡಿದ್ದೀವಲ್ವ? ಅಂದರೆ ಒಂದು ಕಾಲದಲ್ಲಿ ಇಹಲೋಕಕ್ಕೆ ಸಂಬಂಧಪಟ್ಟಂಥ ಮಂದಿರ, ಆಲಯ ಇದೆ. ಇವಾಗ ದೇವರು ಮೆಚ್ಚುವಂತಹ ಆಲಯ, ದೇವರು ಇಷ್ಟಪಡುವಂತಹ ಆಲಯ ಯಾವುದು ಅಂತ ನೋಡುವಾಗ ದೇವರ ಮಕ್ಕಳಾಗಿರುವಂಥ ನಾವೇ ದೇವರಿಗೆ ಮೆಚ್ಚುವಂತಹ ಆಲಯ. ಮತ್ತು ನಾವು ಕೂಡುವಂಥದ್ದು ಮಂದಿರ ಇದೆಯಲ್ವ, ಅದು ಇರಬೇಕಾ ಬೇಡ ಅಂದರೆ ಖಂಡಿತವಾಗಿ ಇರಬೇಕು, ಖಂಡಿತವಾಗಿ ಹೋಗಲೇಬೇಕು. ನಾವು ಕೂಡುವಂಥ ಆಲಯ ಸಮಾಜ ಮಂದಿರ, ಅಲ್ಲಿ ಹೋಗಲೇಬೇಕು, ಸಹವಾಸದಲ್ಲಿ ಇರಲೇಬೇಕು. ಓಕೆನಾ? ದೇವರ ಸೇವೆ ನಡೀಲೇಬೇಕು ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ಪ್ರತ್ಯೇಕವಾಗಿ ಲೇವಿ ಗೋತ್ರದವರಿಗೆ ಯಾಜಕ ಉದ್ಯೋಗವನ್ನು ಕೊಟ್ಟಿದ್ದರು. ಹೊಸ ಒಡಂಬಡಿಕೆಯಲ್ಲಿ ದೇವರ ಆಲಯ ಬದಲಾಗುತ್ತೆ. ಅದೇ ಪ್ರಕಾರ ದೇವರನ್ನು ಪೂಜಿಸುವಂಥ, ದೇವರನ್ನು ಆರಾಧಿಸುವಂಥ ಯಾಜಕ ಉದ್ಯೋಗವನ್ನು ಕೂಡ ಬದಲಾಗುತ್ತೆ. ಯಾಜಕ ಉದ್ಯೋಗ ಯಾರಿಗೆ ಬರುತ್ತೆ? ಯಾಜಕ ಉದ್ಯೋಗ ಲೇವಿ ಗೋತ್ರದಲ್ಲಿತ್ತಲ್ಲ, ಯೇಸು ಕ್ರಿಸ್ತರು ಬಂದ ಮೇಲೆ ಯಾರಿಗೆ ಬರುತ್ತೆ? ಯೇಸು ಕ್ರಿಸ್ತರು ಬಂದ ಮೇಲೆ ಯಾಜಕ ಉದ್ಯೋಗವನ್ನು ಯಾರಿಗೆ ಬರುತ್ತೆ ಪ್ರಿಯರೇ? ಯಾರಿಗೆ ಬರುತ್ತೆ ಹೇಳಬೇಕು? ಯೇಸು ಕ್ರಿಸ್ತರು ಬಂದ ಮೇಲೆ, ಹೊಸ ಒಡಂಬಡಿಕೆ ಕೊಟ್ಟ ಮೇಲೆ ಯಾಜಕ ಉದ್ಯೋಗವನ್ನು ಯಾರಿಗೆ ಬರುತ್ತೆ, ಯಾರು ಪಡ್ಕೊಳ್ತಾರೆ ಅಂತ ನೋಡುವಾಗ ಪೇತ್ರನು ಬರೆದ ಮೊದಲನೇ ಎಷ್ಟೋ ಸಾರಿ ನಾವು ಕೇಳಿದ್ದೀವಿ, ಅಲ್ಲೇ ಇದೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನು ನೋಡಿ. 9ನೇ ವಚನವನ್ನು, ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗಿರುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯು ಆಗಿದ್ದೀರಿ. ಸಾಕು. ಈ ಮಾತಿನಲ್ಲಿ ಏನು ಅರ್ಥ ಆಗುತ್ತೆ ಹೇಳಿಮ್ಮ? ಈ ಮಾತಿನಲ್ಲಿ ಏನೇನು ಅರ್ಥ ಆಗುತ್ತೆ? ಇದು ದೇವರ ಮಾತ? ಇದು ದೇವರ ಮಾತ, ನಮ್ಮ ಮಾತ, ಪೇತ್ರನ ಮಾತ? ಪೇತ್ರನು ಬರೆದಿರುವುದರಿಂದ ಇದು ಪೇತ್ರನು ಮಾತ. ಪೇತ್ರನಿಗೆ ದೇವರು ಹೇಳಿದ್ದಾರೆ, ದೇವರು ಹೇಳಿರುವಂಥದ್ದು ಪೇತ್ರನು ಹೇಳಿದ್ದಾನೆ, ಬರೆದಿದ್ದಾನೆ. ಪೇತ್ರನು ಸಮಾಜದಲ್ಲಿ ಪರಿಚಯ ಮಾಡಿದ್ದಾನೆ, ಬೋಧನೆ ಮಾಡಿದ್ದಾನೆ, ಎರಡನೇದಾಗಿ ಬರೆದಿದ್ದಾನೆ. ಈ ಮಾತಿನ ಪ್ರಕಾರ ಯಾರು ಯಾಜಕರು ಯಾರು ಅಂತ ನೋಡುವಾಗ ಲೇವಿ ಗೋತ್ರದವರು ಯಾಜಕರಲ್ಲ, ಬೇರೆ ಯಾವುದೋ ಗೋತ್ರದಲ್ಲಿ ಇದ್ದವರು ಇವಾಗ ಯಾಜಕರಲ್ಲ. ಲೇವಿ ಗೋತ್ರದವರಾಗಿರ್ಬೋದು, ಇಲ್ಲ ಬೇರೆ ಗೋತ್ರಗಳು ಆಗಿರ್ಬೋದು, ಇಲ್ಲ ಯಾವೇ ಸಮಾಜದಲ್ಲಿ ಇದ್ದವರಾಗಿರ್ಬೋದು, ಯೇಸು ಕ್ರಿಸ್ತರನ್ನು ಯಾವಾಗ ಅಂಗೀಕರಿಸ್ತಾರೋ, ಅಂಗೀಕರಿಸಿದ ಮೇಲೆ ಯಾವಾಗ ದೀಕ್ಷಾಸ್ಥಾನ ಪಡೆದುಕೊಳ್ತಾರೋ, ಪಡೆದುಕೊಂಡಾಗ ಅವರು ದೇವರ ದೃಷ್ಟಿಯಲ್ಲಿ ಏನಾಗ್ತಾರೆ ಹೇಳಿ? ಅವರು ಏನಾಗ್ತಾರೆ? ಅವರು ಯಾಜಕರಾಗ್ತಾರೆ. ಅವರು ಕ್ರಿಸ್ತನನ್ನು ಧರಿಸಿಕೊಂಡವರು. ಅವರು ಕ್ರಿಸ್ತನನ್ನು ಧರಿಸಿಕೊಂಡವರು ಒಂದು ಕಾಲದಲ್ಲಿ ಲೋಕದಲ್ಲಿದ್ದರು, ಅಂಧಕಾರದ ದೊರೆತನದಲ್ಲಿ ಇದ್ದರು. ಅಂಧಕಾರದಲ್ಲಿ ಅಂದರೆ ಕತ್ತಲೆಯಲ್ಲಿ ಅಂದರೆ ಪಾಪದಲ್ಲಿ, ವ್ಯಾಮೋಹದಲ್ಲಿ ಇದ್ದರು. ಅದೇ ಅಲ್ವ? ಒಂದು ಕಾಲದಲ್ಲಿ ನಾವೆಲ್ಲರೂ ಹಾಗೇ ಇದ್ದೀವ? ಒಂದು ಕಾಲದಲ್ಲಿ ನಾವೆಲ್ಲರೂ ಕೂಡ ಹಾಗೇ ಇದ್ದೀವಿ. ಕತ್ತಲೆಯಲ್ಲಿದ್ವಿ, ಅಂಧಕಾರದ ದೊರೆತನದಲ್ಲಿದ್ವಿ, ಲೋಕದ ವ್ಯಾಮೋಹದಲ್ಲಿದ್ವಿ. ಲೋಕದ ವ್ಯಾಮೋಹದಲ್ಲಿ, ಕತ್ತಲೆಯಲ್ಲಿ ಇದ್ದಂಥ ನಮ್ಮನ್ನು ಕಾಪಾಡಿದ್ಯಾರಂತ ನೋಡುವಾಗ ಪ್ರಭು ಕಾಪಾಡಿದ್ದಾರಾ ಅಥವಾ ಮನುಷ್ಯರು ಕಾಪಾಡಿದ್ದಾರಾ? ಯಾರು ಕಾಪಾಡಿದ್ದಾರೆ ಹೇಳಿ? ಪ್ರಭು ನಮ್ಮನ್ನು ಕಾಪಾಡಿದ್ದಾರೆ ವಿನಃ, ತಂದೆಯಾದ ದೇವರು ನಮ್ಮನ್ನು ಕಾಪಾಡಿದ್ದಾರೆ ವಿನಃ ಮನುಷ್ಯರೇನಾದರೂ ಕಾಪಾಡ್ತಾರಾ? ಮನುಷ್ಯರು ಕಾಪಾಡೋದಕ್ಕಾಗತ್ತಾ ಏನ್ರಿ? ಒಬ್ಬ ಸುವಾರ್ತಿಕನು ಬರಬೇಕಾದ್ರೆ ಅವರಿಗೆ ದೇವರು ಪ್ರೋತ್ಸಾಹ ಕೊಡುವುದರಿಂದನೇ ಬರ್ತಾರೆ. ನಿಮ್ಮ ಬಳಿಯಲ್ಲಿ ಸುವಾರ್ತೆ ಬಂದಿದೆಯಂದರೆ ದೇವರ ಕೃಪೆ ಇದ್ದದರಿಂದ ಬಂದಿದೆಯಾ? ಮನುಷ್ಯನ ಕೃಪೆ ಇರುವುದರಿಂದ ಬಂದಿದೆಯಾ? ದೇವರ ಕೃಪೆ ಇರುವುದರಿಂದ ನಿಮ್ಮ ಬಳಿಗೆ ಸುವಾರ್ತೆ ಬಂದಿದೆ. ಪ್ರಿಯರ ದೇವ್ರ ಮಕ್ಕಳಿರ, ನಿಮ್ಮ ಬಳಿಗೆ ವಾಕ್ಯ ಬಂದಿದೆ, ನಮ್ಮ ಬಳಿಗೆ ವಾಕ್ಯ ಬಂದಿದೆ. ಯಾರ ಕೃಪೆ ಅಂತ ನೋಡುವಾಗ ನಮ್ಮ ತಂದೆಯಾದ ದೇವರ ಕೃಪೆ.
ನಮ್ಮ ತಂದೆಯಾದ ದೇವರ ಕೃಪೆ ಇರುವುದರಿಂದ ನಿಮ್ಮ ಬಳಿಗೆ ಸುವಾರ್ತೆ ಬಂದಿದೆಯೇ ವಿನಃ ನಾವೇನು ದೊಡ್ಡ ಏನೂ ಅಲ್ಲ ರೀ. ನಾವೆಲ್ಲರೂ ಕೂಡ ಏನಪ್ಪ ಅಂತ ನೋಡುವಾಗ ಸೇವಕರು ಮಾತ್ರ. ದೇವರು ಏನು ಹೇಳಿದ್ದಾರೋ ಅದನ್ನು ತಿಳಿದುಕೊಂಡು ಬಂದು ಕಲ್ತುಕೊಂಡು ಬಂದು ಹೇಳೋರು ಮಾತ್ರ. ಈ ವಚನದ ಪ್ರಕಾರ ಏನು ಅರ್ಥ ಆಗುತ್ತೆ? ಮತ್ತೊಂದು ಸಾರಿ ಗಮನಿಸೋಣ. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರ ಆದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯು. ದೇವರಿಗೆ ಸ್ವಕೀಯ ಪ್ರಜೆಯು, ಮೀಸಲಾದ ಜನಾಂಗವು, ರಾಜವಂಶಸ್ಥರು, ಯಾಜಕರು. ಯಾಜಕರು ಒಂದು ಕಾಲದಲ್ಲಿ ಯಾವ ಗೋತ್ರದಲ್ಲಿದ್ದರು? ಲೇವಿ ಗೋತ್ರದಲ್ಲಿದ್ದರು. ಇವಾಗ ಯಾಜಕರು ಎಲ್ಲಿದ್ದಾರೆ? ಯಾಜಕರು ಯಾರು? ಎಲ್ಲರ ಸ್ವಲ್ಪ ಮಂದಿನ. ಒಂದು ಕಾಲದಲ್ಲಿ ಪುರುಷರಲ್ಲಿ ಮಾತ್ರ ಯಾಜಕರು, ಇವಾಗ ಸ್ತ್ರೀ ಪುರುಷರಿಬ್ಬರು ಒಂದೇನಾ? ದೇವರ ದೃಷ್ಟಿಯಲ್ಲಿ ನನ್ನ ಮಕ್ಕಳು ಸ್ತ್ರೀ ಪುರುಷರು ಭೇದ ಇಲ್ಲ ಅಂತ ಹೇಳ್ತಾರೆ. ಸ್ತ್ರೀ ಪುರುಷರು ಭೇದ ಇಲ್ಲ. ಇಬ್ಬರು ದೇವರನ್ನು ಘನಪಡಿಸ್ಬೋದಾ? ಇಬ್ಬರು ಕೂಡ ದೇವರನ್ನು ಘನಪಡಿಸ್ಬೋದಾ? ದೇವರನ್ನು ಮಹಿಮೆ ಪಡಿಸ್ಬೋದಾ? ದೇವರನ್ನು ಕೊಂಡಾಡಬಹುದಾ? ದೇವರ ಸೇವೆ ಇಬ್ಬರು ಸೇರಿ ಮಾಡ್ಬೋದಾ? ಸ್ತ್ರೀ ಪುರುಷರಿಬ್ಬರು ಅಂತಂದರೆ ಪ್ರತಿ ಕುಟುಂಬದಲ್ಲಿ ಎಲ್ಲರೂ ಮಾಡ್ಬೋದಾ? ದೇವರಿಗೆ ಎಲ್ಲರೂ ಯಾಜಕರ? ದೇವರಿಗೆ ಎಲ್ಲರೂ ಯಾಜಕರ? ಸ್ವಲ್ಪ ಮಂದಿ ಯಾಜಕರ? ಎಷ್ಟು ಮಂದಿ ಯಾಜಕರಿದ್ದಾರೆ ಪ್ರಿಯರೇ? ಎಷ್ಟು ಮಂದಿ ಯಾಜಕರಿದ್ದಾರೆ? ದೀಕ್ಷಾ ಸ್ನಾನ ಪಡೆದುಕೊಂಡು ಒಂದು ಕಾಲದಲ್ಲಿ ಕತ್ತಲೆಯಲ್ಲಿ ಇದ್ದೀವಿ. ಕತ್ತಲೆಯಲ್ಲಿ ಇದ್ದಾಗ ಬೆಳಕು ಬಂದಿದೆ. ಅದೇ ಯೇಸು ಕ್ರಿಸ್ತರು ವಾಕ್ಯವೆಂಬ ಬೆಳಕು ಬಂದಿದೆ. ಆ ಬೆಳಕು ಬಂದಾಗ ಆ ಬೆಳಕು ನಮಗೆ ಇಷ್ಟ ಆಗಿದೆ. ಇಷ್ಟ ಆದಾಗ ನಾವು ಅಂಗೀಕರಿಸಿದ್ದೀವಿ ಅನ್ನೋದಕ್ಕೆ ರುಜುವು ದೀಕ್ಷಾಸ್ನಾನ ಪಡ್ಕೊಂಡ ನಂತರ ದೇವರಿಗೆ ಮಕ್ಕಳಾಗಿದ್ದೀವಿ, ದೇವರಿಗೆ ಸ್ವಕೀಯ ಪ್ರಜೆಗಳಾಗಿದ್ದೀವಿ. ಆನಂತರ ದೇವರಿಗೆ ಯಾಜಕರಾಗಿದ್ದೀವಿ. ದೇವರಿಗೆ ಏನಾಗಿದ್ದೀವಿ? ಯಾಜಕರ. ಅಂದರೆ ದೇವರಿಗೆ ಮಕ್ಕಳಾಗುವಂಥದ್ದು, ದೇವರಿಗೆ ಸ್ವಕೀಯ ಪ್ರಜೆಗಳಾಗುವಂಥದ್ದು, ಆನಂತರ ವಾಕ್ಯದಲ್ಲಿ ಬೆಳೀತಾ ದೇವರಿಗೆ ಸೇವಕರಾಗುವಂಥದ್ದು, ಯಾಜಕರಾಗುವಂಥದ್ದು. ಈ ಅಧಿಕಾರ ಯಾರಿಗೆ ಕೊಟ್ಟಿದ್ದಾರಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರನ್ನು ಅಂಗೀಕರಿಸಿರುವಂಥ ಪ್ರತಿ ಒಬ್ಬರಿಗೆ ಕೊಟ್ಟಿದ್ದಾರಾ ಅಥವಾ ಕೆಲವರಿಗೆ ಮಾತ್ರ ಕೊಟ್ಟಿದ್ದಾರಾ? ಎಲ್ಲರಿಗೂ ಕೊಟ್ಟಿದ್ದಾರೆ, ಕೆಲವು ನಿಮಗೆ ಕೊಟ್ಟಿದ್ದಾರೆ. ಇಲ್ಲಮ್ಮ ನಿಮಗೆ ದೇವರ ಅಧಿಕಾರ ಕೊಟ್ಟಿದ್ದಾರೆ, ಕೊಟ್ಟಿಲ್ವಾ? ನೀವೇನಪ್ಪ ಅಂದರೆ ದೇವರ ಉದ್ಯೋಗ ಮಾಡುವಂಥ ಏನಿಲ್ವಾ ನಿಮಗೆ? ನಿಮಗೂ ಇದೆ, ಎಲ್ಲರಿಗೂ ಇದೆ. ಟೋಟಲ್ ಭೂಲೋಕದಲ್ಲಿ ಎಷ್ಟು ಮಂದಿ ನಂಬಿಕೊಂಡಿದ್ದಾರಂತಿರುತ್ತೆ ಈ ಸಮಾಜದಲ್ಲಿ ಈಗಿನ ಕಾಲದಲ್ಲಿ? 350 ಕೋಟಿಯಿಂದ 400 ಕೋಟಿಯವರೆಗೆ ಯೇಸು ಕ್ರಿಸ್ತರನ್ನು ನಂಬಿಕೊಂಡಿರುವಂಥ ಪ್ರತಿಯೊಬ್ಬರು ಕೂಡ ಏನಾಗ್ತಾರೆ? ದೇವರಿಗೆ ಮಕ್ಕಳಾಗ್ತಾರೆ, ದೇವರ ಸ್ವಕೀಯ ಪ್ರಜೆಗಳಾಗ್ತಾರೆ, ದೇವರ ವಂಶದವರು, ಯಾಜಕರು. ಎಲ್ಲರೂ ಯಾಜಕರಾಗಿರುವಾಗ ಎಲ್ಲರೂ ದೇವರನ್ನು ಘನಪಡಿಸೋರಾಗಿರಬೇಕು. ಇವಾಗ ಯಾಜಕರು ಹೇಗಿದ್ದರು ಅಂತ ನೋಡುವಾಗ ಅಲ್ಲಿ ಯಾಜಕರು ಲೇವಿ ಗೋತ್ರದಲ್ಲಿದ್ದರಲ್ವ ಯಾಜಕರು, ಅವರು ಪ್ರತ್ಯೇಕವಾಗಿ ಜೀವಿಸಬೇಕು. ಅವರ ವಸ್ತ್ರಗಳು ಪ್ರತ್ಯೇಕವಾಗಿರುತ್ತೆ, ಅವರ ಮಾತುಗಳು ಪ್ರತ್ಯೇಕವಾಗಿರುತ್ತೆ, ಅವರ ಬಳಿಯಲ್ಲಿ ಧರ್ಮಶಾಸ್ತ್ರ ಇರುತ್ತೆ. ಅವು ಯಾವಾಗಲೂ ದೇವರ ಧ್ಯಾನದಲ್ಲಿ, ದೇವರ ಪ್ರಾರ್ಥನೆಯಲ್ಲಿ, ಭಕ್ತಿಯಲ್ಲಿರಬೇಕು. ಅನೇಕರನ್ನು ದೇವರ ಬಳಿಗೆ ನಡೆಸಬೇಕು. ಆನಂತರ ಸಮಾಜವನ್ನು ಅವರು ಕಾಪಾಡಬೇಕು. ಯಾರಾದರೂ ಕಷ್ಟದಲ್ಲಿ ದುಃಖದಲ್ಲಿದ್ದಾಗ ಅವ್ರಿಗೋಸ್ಕರ ಪ್ರಾರ್ಥಿಸಬೇಕು. ಅವ್ರ ವಿಷಯದಲ್ಲಿ ದೇವರ ಬಳಿಯಲ್ಲಿ ಮೊರೆ ಇಡಬೇಕಾದ್ರೆ ಇವರು ಪರಿಶುದ್ಧರಾಗಿರಬೇಕು, ಇವರು ನೀತಿವಂತರಾಗಿರಬೇಕು. ಇದು ದೇವರ ಸೇವೆ ಅವರು ಮಾಡಬೇಕಾಗಿತ್ತು. ಇವಾಗ ಅಂಥ ಭಾಗ್ಯವನ್ನು ಯಾರ್ಯಾರು ಕೊಟ್ಟಿದ್ದಾರೆ? ಅಂಥ ಭಾಗ್ಯವನ್ನು ಯಾರ್ಯಾರು ಕೊಟ್ಟಿದ್ದಾರೆ? ನನಗೆ ಕೊಟ್ಟಿದ್ದಾರೆ ಅನ್ನೋರು ಕೈ ಎತ್ತಿರಿ. ನಿಮಗೆ ಮಾತ್ರ. ಇನ್ನೂ ಉಳಿದವ್ರು ಕೊಟ್ಟಿಲ್ವಾ? ಇನ್ನು ಕರೆ ಬಂದಿಲ್ವಾ? ಇನ್ನೂ ಯಾರಿಗೆ ಕರೆ ಬಂದಿಲ್ವಾ? ಏನೋ ನಿಮ್ಗೆ ಕೊಟ್ಟಿಲ್ವಾ? ದೀಕ್ಷಾಸ್ನಾನ ಪಡೆದಿಲ್ವಾ? ದೇವ್ರ ಸ್ತೋತ್ರವಾಗಲಿ. ಸ್ವಲ್ಪ ಜನ ಸಂಕೋಚ ಪಡ್ತಾ ಇದ್ದೀರಾ, ಆದರೂ ಕೂಡ ನೀವು ಹೃದಯದಲ್ಲಿ ಕೈ ಎತ್ತಿದ್ದೀರಾ. ಅದನ್ನು ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ, ವಾಕ್ಯದ ಪ್ರಕಾರ ನೋಡುವಾಗ ಯಾವಾಗ ದೀಕ್ಷಾಸ್ನಾನ ಪಡ್ಕೊಳ್ತೀವೋ ಆವಾಗ ನಾವೆಲ್ಲರೂ ಕೂಡ ಕ್ರಿಸ್ತನನ್ನು ಧರಿಸ್ಕೊಂಡಿದ್ದೀವಿ, ಯಾಜಕರಾಗಿದ್ದೀವಿ. ಯಾಜಕರಾಗಿರುವಂಥ ನಮ್ಮ ಉದ್ಯೋಗವೇನು ಅಂತ ನೋಡುವಾಗ ದೇವರಿಗೆ ಒಳಪಟ್ಟು ವಿಧೇಯರಾಗಿ ಸೇವೆ ಮಾಡಬೇಕಲ್ವಾ? ಹೌದಲ್ವ?
ದೇವರಿಗೆ ವಿಧೇಯರಾಗಿ ಸೇವೆ ಮಾಡಬೇಕಾ ಅಂತೀರಾ ಅಥವಾ ಏನು ಮಾಡಬೇಕಂತೀರಾ? ಅದಕ್ಕೆ ಯೇಸುಪ್ರಭು ಹೇಳಿದ್ದಾರೆ, ಯಾರಾದರೂ ನನ್ನನ್ನು ಹಿಂಬಾಲಿಸಬೇಕಾದರೆ ನಿಮ್ಮ ಸಿಲುವೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಿರಿ ಅಂತ ಹೇಳ್ತಾರೆ. ಅರ್ಥ ಏನು? ಅದರ ಅರ್ಥ ಏನು? ನಿಮ್ಮ ಕುಟುಂಬವನ್ನು ನೀವು ಪೋಷಿಸಿಕೊಂಡು, ನಿಮ್ಮ ಕುಟುಂಬವನ್ನು ನೀವು ನೋಡಿಕೊಂಡು, ಇನ್ನೊಬ್ಬರಿಗೆ ನೀವು ಹೊರೆಯಾಗದೆ, ಇನ್ನೊಬ್ಬರಿಗೆ ನೀವು ಭಾರ ಆಗದೆ, ಒಳ್ಳೆ ರೀತಿಯಿಂದ ನೀವು ಸಿದ್ಧರಾಗಬೇಕು. ನಿಮ್ಮ ಕಷ್ಟ ಏನಿದೆ ನೀವು ಒತ್ಕೊಂಡು, ಸುವಾರ್ತೆಯ ಭಾರವನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಬೇಕು. ನನ್ನನ್ನು ನಂಬಿದ್ದೀರಂತಂದರೆ ನಿಮಗೊಂದು ಭಾರ ಇದೆ, ನಿಮ್ಮ ಕುಟುಂಬ ಭಾರ ನೀವು ನೋಡ್ಕೋಬೇಕು. ಎರಡನೇದಾಗಿ ಸುವಾರ್ತೆಗೋಸ್ಕರ ಪ್ರಯಾಸ ಪಡಬೇಕು, ನನ್ನನ್ನು ಹಿಂಬಾಲಿಸಬೇಕು ಅಂತ ಹೇಳ್ತಾರೆ. ಹೌದಲ್ವ? ಇದೆಯಲ್ವ ಮಾತು? ಎಷ್ಟೋ ಸಾರಿ ಕೇಳಿದ್ದೀವ ಪ್ರಿಯರ ದೇವ್ರ ಮಕ್ಕಳಿರ, ಕೇಳಿದ್ದೀವಿ. ಕೇಳಿದ ಮೇಲೆ ಈ ಮಾತುಗಳ ಪ್ರಕಾರ ನಾವೆಲ್ಲರೂ ಏನು ಮಾಡಬೇಕಂತಿರುತ್ತೆ? ಇದರ ಉದ್ದೇಶ ಏನು? ಎಲ್ಲರೂ ಸೇವಕರಾಗಿ, ಎಲ್ಲರೂ ದೇವರಿಗೆ ವಿಧೇಯರಾಗಿ, ಹೌದಲ್ವಾ? ಎಲ್ಲರೂ ದೇವರಿಗೆ ವಿಧೇಯರಾಗಿ, ಕ್ರಿಸ್ತನಿಗೆ ಒಳಪಟ್ಟು, ಒಗ್ಗಟ್ಟಾಗಿ, ಐಕ್ಯದಿಂದ ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಇದೇ ಮಾತಿದೆಯಾ? ಏನು ವಿರುದ್ಧವಾಗಿದೆಯಾ? ದೇವರ ಮಾತು ಇದೇನಾ ಅಥವಾ ವಿರುದ್ಧವಾಗಿದೆಯಾ ಪ್ರಿಯರೇ? ಇದೇ ಮಾತಿದೆ. ಆದರೆ ನಮ್ಮ ಬದುಕಿನಲ್ಲಿ, ನಮ್ಮ ಜೀವಿತದಲ್ಲಿ ನೋಡುವಾಗ ಬಹಳ ತಪ್ಪುಗಳು ಕಾಣುತ್ತೆ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಒಬ್ಬ ತಂದೆ ಯಾಜಕನಿದ್ದಾನೆ, ಆತನಿಗೆ ಇಬ್ಬರು ಮಕ್ಕಳು ಕೂಡ ಯಾಜಕರಿದ್ದಾರೆ. ತಂದೆ ಮಕ್ಕಳು ಯಾಜಕರು. ಈ ಯಾಜಕರಾಗಿರುವಂಥ ಇವರು, ದೇವರ ಸೇವೆ ಮಾಡುವಂಥ ಇವರು ಯಾವ ರೀತಿ ನಡ್ಕೊಂಡಿದ್ದಾರೆ, ಹೇಗೆ ನಡ್ಕೊಂಡಿದ್ದಾರೆ ಅಂತ ಒಂದು ಸಾರಿ ನಾವು ಪರಿಶೋಧನೆ ಮಾಡೋಣ. ಅವರು ಹೇಗೆ ನಡ್ಕೊಂಡಿದ್ದಾರೆ? ಮೊದಲನೇ ಸಮುವೇಲನ ಗ್ರಂಥ 2ನೇ ಅಧ್ಯಾಯ 12ನೇ ವಚನವನ್ನು ನೋಡಿ ಪ್ರಿಯರೇ. ಮೊದಲನೇ ಸಮುವೇಲನ ಗ್ರಂಥ 2ನೇ ಅಧ್ಯಾಯ 12ನೇ ವಚನದಿಂದ 16ನೇ ವಚನದವರೆಗೆ. ಏಲಿಯ ಮಕ್ಕಳು ಬಹು ದುಷ್ಟರಾಗಿದ್ದರು. ಅವರು ಯೆಹೋವನನ್ನು ಲಕ್ಷಿಸುತ್ತಿರಲಿಲ್ಲ. ಯಜ್ಞವನ್ನು ಅರ್ಪಿಸುವುದಕ್ಕೆ ಬಂದ ಜನರಲ್ಲಿ ಈ ಯಾಜಕರು ನಡೆಸಿದ್ದೇನೆಂದರೆ, ಯಜ್ಞ ಮಾಂಸವನ್ನು ಬೇಯುತ್ತಿರುವಾಗಲೇ ಯಾಜಕನ ಆಳು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ಬಂದು ಅದನ್ನು ಆ ಮಾಂಸ ಬೇಯುತ್ತಿರುವ ಕೊಪ್ಪರಿಗೆಯಲ್ಲಾಗಲಿ, ಭಾಂಡಗಳಲ್ಲಿಯಾಗಲಿ, ತಪ್ಪಲೆಯಲ್ಲಾಗಲಿ, ಗಡಿಗೆಯಲ್ಲಾಗಲಿ ಚುಚ್ಚಿ ಅದಕ್ಕೆ ಸಿಕ್ಕಿದ್ದೆಲ್ಲವನ್ನು ಯಾಜಕನಿಗೋಸ್ಕರ ತೆಗೆದುಕೊಳ್ಳುತ್ತಿದ್ದನು. ಯಾರು ಇವರಂತ ನೋಡುವಾಗ ಏಲಿಯ ಮಕ್ಕಳು. ಏಲಿಯ ಮಕ್ಕಳಂದರೆ ಏಲಿಷನು, ಏಲಿಯನ್ ಅವರಲ್ಲ ಇವರು. ಈ ಏಲಿಯನು ಬೇರೆ, ಏಲಿಷ ಅಂತ ಇರ್ತಾರಲ್ಲ ಅವರು ಬೇರೆ. ಅವರು 1ನೇ ಅರಸು 2ನೇ ಅರಸುಗಳಲ್ಲಿ ಅವರು ಕಾಣ್ತಾ ಇರ್ತಾರೆ. ಈತನು ಬಂದು ಏಲಿಯಾ ಅಂತ, ಏಲಿಯಾ ಏನು ಅಂತ ಈತನು ಬೇರೆ. ಈತನು ಯಾಜಕನು. ಈತನಿಗೆ ಇಬ್ಬರು ಮಕ್ಕಳಿದ್ದಾರೆ, ಆ ಮಕ್ಕಳು ಕೂಡ ಯಾಜಕರು. ಈ ಯಾಜಕರು ಏನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಮಂದಿರದಲ್ಲಿ ಸೇವೆ ಮಾಡಬೇಕು ಇವರು. ತುಂಬ ಜನ ಬರ್ತಾರೆ, ಬಲಿ ಕೊಡೋದಕ್ಕೆ ಬರ್ತಾರೆ, ದೇವರಿಗೆ ಪೂಜೆ ಮಾಡೋದಕ್ಕೆ, ಇಲ್ಲಾಂದರೆ ಬಲಿ ಕೊಡೋದಕ್ಕೆ ಬಂದಾಗ ಇವರು ಆ ಬಲಿ ಕೊಡುವಂಥ ಸಮಯದಲ್ಲಿ ಮೊಟ್ಟ ಮೊದಲು ಈ ಬಲಿ ಕೊಟ್ಟಾಗ ಇವರು ಏನು ಮಾಡುವಂಥದ್ದು ಅಂದರೆ, ಗಡಿಗೆಯಲ್ಲಿ ಇಲ್ಲ ಪಾತ್ರೆಗಳಲ್ಲಿ ಕುದಿಸುವಾಗ ಇರುತ್ತಲ್ಲ, ಅದನ್ನೇ ಇವರು ತಗೊಂಡೋಗಿ ತಿನ್ನುವಂಥದ್ದು. ಮೊದಲನೇದಾಗಿ ದೇವರಿಗೆ ನೈವೇದ್ಯವನ್ನು ಸಮರ್ಪಿಸಬೇಕಲ್ವ. ಆಗಿನ ಕಾಲದಲ್ಲೇ ಅದು ಪದ್ಧತಿ ದೇವರು ಕೊಟ್ಟಿದ್ದಾರೆ. ಹೊಸ ಒಡಂಬಡಿಕೆ ಬಂದ ಮೇಲೆ ಅವೆಲ್ಲ ಕೂಡ ತೆಗೆದುಹಾಕ್ತಾರೆ. ಇವಾಗ ದೇವರಿಗೆ ಒಂದು ಪದ್ಧತಿಯ ಪ್ರಕಾರ ಅಲ್ಲಿ ಪೂಜಿಸೋದಕ್ಕೆ ನೈವೇದ್ಯವನ್ನು ಕೊಡಬೇಕಾಗಿತ್ತು. ಅಂಥ ಪದ್ಧತಿ ಅವರು ಪಡ್ಕೊಂಡಿದ್ದಾರೆ ಯಾಜಕರು. ಆದರೆ ಏನು ಮಾಡ್ತಾರಂತ ನೋಡುವಾಗ, ಇನ್ನು ದೇವರಿಗೆ ಸಮರ್ಪಿಸದೆ ಮೊದಲೇ ಈ ಯಾಜಕರು ಇದು ನಮಗೆ ಸಂಬಂಧಪಟ್ಟದ್ದು, ನಮ್ಗೆ ಕೊಟ್ಬಿಡಿ, ನಮ್ಗೆ ಎಷ್ಟು ಬೇಕು ಅಷ್ಟು ಕೊಟ್ಬಿಡಿ, ನಾವು ತಿಂತೀವಿ.
ಇಲ್ಲಯ್ಯ, ಮೊದಲನೇದಾಗಿ ನೈವೇದ್ಯ ಮಾಡೋಣ, ದೇವ್ರು ಕೊಡೋಣ, ಆಮೇಲೆ ನಿಮಗೆ ತಾನೇ. ಇದೆಲ್ಲ ಕೂಡ ಅವ್ರಿಗೆ ಹೋಗುತ್ತೆ ರೀ. ಇದೆಲ್ಲ ಕೂಡ ಯಾರಿಗೂ ಹೋಗುತ್ತೆ ಗೊತ್ತಾ? ಈ ನೈವೇದ್ಯ ಆಗಿರ್ಬೋದು, ಏನು ಕೊಟ್ಟರು ಅಂದರೆ ಅವ್ರು ಏನೇನು ತಂದಿದ್ದವ್ರೆ ಎಲ್ಲ ಪದಾರ್ಥ ಕೂಡ ಯಾಜಕರಿಗೆ ಹೋಗುತ್ತೆ, ಆಮೇಲೆ ಆದರೂ ತಿನ್ಬೋದು. ಆದರೆ ಇವರು ಹಾಗಲ್ಲ, ಮುಂಚಿತವಾಗಿ ತಿನ್ನಬೇಕು ಅಂತ ಎನ್ನುವಂಥ ಆಸೆ ನೋಡಿ ಹೇಗಿರುತ್ತೆ. ಎರಡನೇದಾಗಿ ಪ್ರಿಯರ ದೇವ್ರ ಮಕ್ಕಳಿರ, ದೇವರಲ್ಲಿ ಬರೆಸ್ತಾರೆ, ಇವರು ಬಹು ದ್ರೋಹಿಗಳಾಗಿದ್ದರು, ದುಷ್ಟರಾಗಿದ್ದರು ಅಂತ. ದುಷ್ಟರಾಗಿದ್ದಾರೆ ಅಂತೆ. ಅಂದರೆ ದೇವರ ಸೇವಕರಾದಂಥ ಯಾಜಕರು, ದೇವರಿಗೆ ಸೇವೆ ಮಾಡುವಂಥ ಯಾಜಕರು ದುಷ್ಟರಾಗಿದ್ದಾರೆ. ಅಂದರೆ ದುಷ್ಟನಿಗೆ ಇವರು ಏನಾಗಿದ್ದಾರೆ? ದೆವ್ವಗಳಿಗೆ. ಅಂದರೆ ದುಷ್ಟ ಅಂದರೆ ಸೈತಾನನು, ಸೈತಾನ್ ಜೊತೆಯಲ್ಲಿದ್ದಂಥ ದುರಾತ್ಮಗಳು, ಇಲ್ಲ ದೆವ್ವಗಳು. ದೆವ್ವಗಳು, ದುಷ್ಟನು, ಇಲ್ಲಾಂದರೆ ಸೈತಾನನು, ಪಿಶಾಚಿ, ಇವೆಲ್ಲ ಟೀಮ್ ಯಾರಿಗಂತ ನೋಡುವಾಗ ಸೈತಾನನಿಗೂ ಅವನ ದೂತನಿಗೂ ಸಂಬಂಧಪಟ್ಟಂಥ ಹೆಸರುಗಳಂದರೆ ಅವನ ಗುಣಗಳ ಆಗಿದೆ. ದುಷ್ಟನು, ಕುತಂತ್ರ ಮಾಡೋನು, ಅವನ ಗುಣಗಳು. ಈ ರೀತಿ ಇರುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಕೆಲವು ದಿನಗಳು ಈ ರೀತಿ ಕೆಟ್ಟದಾಗಿ ನಡ್ಕೊಳ್ತಾರೆ. ಕೆಟ್ಟದಾಗಿ, ಬಹಳ ಕೆಟ್ಟದಾಗಿ. ಅವರು ಯಾಜಕರು. ಇನ್ನೊಂದು ರೀತಿಯಲ್ಲಿ ನೋಡುವಾಗ ಏನು ನಡೀತಾ ಇದೆ ನೋಡಿ. ಎರಡನೇ ಅಧ್ಯಾಯ 22ನೇ ವಚನವನ್ನು ನೋಡಿ ಪ್ರಿಯರೇ. ಎರಡನೇ ಅಧ್ಯಾಯ 22ನೇ ವಚನದಿಂದ, ಬಹುವೃದ್ಧನಾದ ಏಲಿಯು ತನ್ನ ಮಕ್ಕಳು ಎಲ್ಲ ಇಸ್ರಾಯೇಲರಲ್ಲಿ ನಡೆಸುತ್ತಿರುವುದನ್ನು, ಅವರು ದೇವದರ್ಶನದ ಗುಡಾರದ ಬಾಗಿಲಿನಲ್ಲಿ ಸೇವೆ ಮಾಡುವ ಸ್ತ್ರೀಯರೊಡನೆ ಸಂಗಮಿಸುತ್ತಿರುವುದನ್ನು ಕೇಳಿ ಅವರಿಗೆ, ಎಲ್ಲ ಜನರಿಂದಲೂ ನಿಮ್ಮ ದುಷ್ಕೃತ್ಯಗಳನ್ನು ಕೇಳುತ್ತಿದ್ದೇನೆ, ಯಾಕೆ ಹೀಗೆ ಮಾಡುತ್ತೀರಿ ನನ್ನ ಮಕ್ಕಳೇ? ಅಂದರೆ ಏಲಿಯನಿಗೆ ಗೊತ್ತಾಗಿದೆ. ಒಂದು ರೀತಿಯಲ್ಲಿ ಪ್ರಿಯರ ದೇವರ ಮಕ್ಕಳಿರ, ದೇವರ ಸೇವೆಗೋಸ್ಕರ ಬಂದಿರುವಂಥ ನೈವೇದ್ಯಗಳನ್ನು ಮುಂಚಿತವಾಗಿ ತಿನ್ನುವಂಥದ್ದು, ಆನಂತರ ಅಮಾಯಕರು ಸೇವೆಗೋಸ್ಕರ ಇದ್ದಾಗ ಅವರನ್ನು ಕೂಡ ಕೆಡಿಸುವಂಥದ್ದು ಅವರ ಮಧ್ಯದಲ್ಲಿ ನಡೀತಾ ಇದೆ. ಅವರ ಮಧ್ಯದಲ್ಲಿ ನಡೆಯುವಂಥದ್ದು. ಇದು ತಂದೆ ಕೇಳಿದಾಗ ದುಃಖ ಪಡ್ತಾನೆ. ಯಾಕೆ ಮಕ್ಕಳಿರ? ಎಲ್ಲರೂ ಹೇಳ್ತಾ ಇದ್ದಾರೆ, ನೀವು ಬದಲಾಗಬೇಕು, ನೀವು ಬದಲಾಗಬೇಕು ಅಂತ. ಅಲ್ಲಪ್ಪ, ನಾವು ಸಮಾಜವನ್ನು ಉದ್ಧಾರ ಮಾಡೋರು, ಸಮಾಜವನ್ನು ನಾವು ಕಾಪಾಡೋರು, ಸಮಾಜದಲ್ಲಿದ್ದಂಥ ಈ ಸಭೆಯನ್ನು, ದೇವರ ಸಭೆಯನ್ನು ನಾವು ನಡೆಸಬೇಕು, ಕನಿಕರಿಸಬೇಕು, ಅವರನ್ನು ಕಾಪಾಡಬೇಕು. ಅವರನ್ನು ಕಾಪಾಡುವಂಥ ನಾವೇ ಹರ್ಕೊಂಡು ತಿಂದರೆ ಹೇಗಪ್ಪ, ಹೀಗೆ ಮಾಡಿದ್ರೆ ಹೇಗೆ ಅಂತೇಳಿ ತಂದೆ ಹೇಳಿದಾಗ ತಂದೆ ಮಾತಿಗೆ ವಿಧೇಯರಾಗಿಲ್ಲ ರೀ. ತಂದೆನೂ ಕೂಡ ದೊಡ್ಡದಾಗಿ ತಲೆ ಕೆಡಿಸ್ಕೊಂಡಿಲ್ಲ. ಒಂದು ಸಾರಿ ಹೇಳ್ತಾರೆ, ಆಮೇಲೆ ದೊಡ್ಡದಾಗಿಲ್ಲ, ಎಚ್ಚರಿಕೆ ಮಾತಿಲ್ಲ. ಇವಾಗ ದೇವರ ಸೇವೆ ಮಾಡುವಂತಹ ಸೇವಕರಲ್ವ, ಯಾರನ್ನು ತಿಂತಾ ಇದ್ದಾರೆ? ದೇವರ ಮಕ್ಕಳನ್ನು. ಆಗಿನ ಕಾಲದಲ್ಲಿ ತುಂಬ ಕಡೆ ನಡೆದಿದೆ ರೀ. ಆನಂತರ ಯಾಜಕರು, ಆನಂತರ ಮಹಾಯಾಜಕರು, ಇವರೆಲ್ಲರ ವಿಷಯದಲ್ಲಿ ನೋಡುವಾಗ ದೇವರು ದುಃಖ ಪಡ್ತಾರೆ, ಬಾಧೆ ಪಡ್ತಾರೆ. ಅಂದರೆ ದೇವರ ಸೇವಕರಾಗಿರುವಂಥ ಅವರು ಆಗಿನ ಕಾಲದಲ್ಲಿ ಯಾರಿಗೆ ಬಾನಿಸರಾಗಿದ್ದಾರೆ ಅಂತ ಗೊತ್ತಾಗುತ್ತೆ ಹೇಳಿ? ಯಾರಿಗೆ ಬಾನಿಸರಾಗಿದ್ದಾರೆ? ದೆವ್ವಗಳಿಗೆ ಬಾನಿಸರಾಗಿದ್ದಾರೆ. ದೇವರ ಯಾಜಕರಾದ ಇವರು, ದೇವರ ಸೇವಕರಾದಂಥ ಇವರು, ಪ್ರಿಯರ ದೇವ್ರ ಮಕ್ಕಳಿರ, ದೆವ್ವಗಳಿಗೆ ಬಾನಿಸರಾಗಿದ್ದಾರೆ. ಬಾನಿಸರಾದಂಥ ಅವರ ಗತಿ ಏನಾಗಿದೆ ನಿಮ್ಗೆ ಗೊತ್ತಾ? ಬಾನಿಸರಾಗಿರುವಂಥ ಅವರ ಗತಿ ಏನಾಗಿದೆ? ಕುಟುಂಬ ಸಹಿತ ನಾಶ ಮಾಡ್ತಾರೆ ದೇವರು. ಅವೆಲ್ಲ ಯಾಕೆಂದರೆ 3ನೇ ಅಧ್ಯಾಯ ಇವೆಲ್ಲ ಓದ್ಕೊಂಡು ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಓದಿ ನೀವು, ಯಾಕೆಂದರೆ ಪರಿಶೋಧನೆ ಮಾಡಿ ಓದಿ. ಕುಟುಂಬ ಸಹಿತವಾಗಿ ನಾಶವಾಗುತ್ತೆ ರೀ. ಮತ್ತು ಈಗಿನ ಕಾಲದಲ್ಲಿ ಎಷ್ಟು ಮಂದಿ ಯಾಜಕರಪ್ಪ? ದೇವರ ಸೇವಕರು ಮಾತ್ರ ಯಾಜಕರಲ್ಲ, ಗಮನಿಸ್ರಿ. ಸಭೆಯಲ್ಲಿ ನಾಯಕರಿರ್ತಾರಲ್ಲ, ಅವರು ಮಾತ್ರವಲ್ಲ, ಪ್ರತಿಯೊಬ್ಬರು ಕೂಡ ದೇವರಿಗೆ ಮಕ್ಕಳು ಪ್ರಿಯರೇ. ಅವರು ಸೇವಕರು, ಸಭೆಯಲ್ಲಿದ್ದವರು ಎಲ್ಲರೂ ಕೂಡ ದೇವರ ಸೇವಕರು, ಯಾಜಕರು. ಎಲ್ಲರ ನಾವು ಅಲ್ಲ ರೀ ಅಂತೀರ? ಯಾಕಲ್ಲ ನೀವು? ಅವರು ಮಾತ್ರನಾ? ನಾವು ಮಾತ್ರನಾ?
ನಾವು ದೇವ್ರಿಗೋಸ್ಕರ ಮೀಸಲಾಗಿದ್ದೀವಿ, ಅದೇ ಪ್ರಕಾರ ನೀವು ಕೂಡ ದೇವ್ರಿಗೋಸ್ಕರ ಮೀಸಲಾಗಿರಬೇಕು. ನಿಮ್ಮ ಶಕ್ತಿ ಮೀರಿ ನೀವು ಕೆಲಸ ಮಾಡಬೇಕು, ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡಬೇಕು. ನಾವು ಒಗ್ಗಟ್ಟಾಗಿ ಕೈಗಳನ್ನು ಜೋಡಿಸಿ ಒಂದಾಗಿ ಏಕ ಅಭಿಪ್ರಾಯದಿಂದ ತಂದೆಯಾದ ದೇವರನ್ನು ಉನ್ನತವಾಗಿ ಪರಿಚಯ ಮಾಡಬೇಕು. ಉನ್ನತವಾಗಿ ಪರಿಚಯ ಮಾಡಬೇಕು ನಾವೆಲ್ಲರೂ ಕೂಡ. ನಾವೇನು ಮಾಡ್ತಾ ಇದ್ದೀವಿ ಅಂತ ನೋಡುವಾಗ, ನಿಮ್ಮ ಬಗ್ಗೆ ನಾವು ಪರಿಚಯ ಮಾಡ್ತಾ ಇದ್ದೀವಿ, ನಮ್ಮ ಬಗ್ಗೆ ನೀವು ಪರಿಚಯ ಮಾಡ್ತಾ ಇದ್ದೀರಿ. ನಿಮ್ಮ ಬಗ್ಗೆ ನಾವು ಹೇಳ್ಕೊಳ್ತಾ ಇದ್ದೀವಿ, ನಮ್ಮ ಬಗ್ಗೆ ನೀವು ಹೇಳ್ಕೊಳ್ತಾ ಇದ್ದೀರಿ. ನಿಮ್ಮ ಬಗ್ಗೆ ನಮ್ಮ ಬಗ್ಗೆ ಹೇಳಿಕೊಳ್ಳೋದು ಏನಿದೆ ಹೇಳಿ ಪ್ರಿಯರೇ? ನಿಮ್ಮ ಬಗ್ಗೆ ಹೇಳಿಕೊಳ್ಳುವಂಥದ್ದು ಏನಿದೆ? ನನ್ನ ಬಗ್ಗೆ ಹೇಳಿಕೊಳ್ಳುವಂಥದ್ದು ಏನಿದೆ? ಏನು ನಾನು ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ, ಸುವಾರ್ತೆ ಮಾಡಿದೆ, ಅಲ್ಲೇನು ಇಂಥ ಊಟ ಕೊಟ್ಟರು, ಇಲ್ಲಿ ಈ ಥರ ಮಲ್ಕೊಂಡೆ, ಈ ಥರ ಊಟ ಮಾಡಿದೆ, ಆನಂತರ ಫೋನ್ ಬಂತು, ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ, ಮಲ್ಕೊಂಡೆ. ಏನಿದೆ ನಮ್ಮಲ್ಲಿ ಹೇಳ್ಕೊಳ್ಳೋದಕ್ಕೆ? ಏನಾದರೂ ಮಾತಾಡಿದ್ರೆ ದೇವರ ಬಗ್ಗೆ ಮಾತಾಡಬೇಕಾ? ದೇವರ ಬಗ್ಗೆ ಮಾತನಾಡಬೇಕಾ? ದೇವರ ವಾಕ್ಯಗಳನ್ನು ಕುರಿತು ಮಾತನಾಡಬೇಕಾ? 1ನೇ ಶತಮಾನದಲ್ಲಿ ಇದ್ದಂಥ ಭಕ್ತರು, ಕ್ರೈಸ್ತರು, ಪ್ರಿಯರ ದೇವರ ಮಕ್ಕಳಿಗೆ ಏಕ ಮನಸ್ಸಿನಿಂದ ಏಕ ಅಭಿಪ್ರಾಯದಿಂದ ಪ್ರಿಯರೇ ಅವರು ಸಿದ್ಧರಾಗಿದ್ದಾರೆ. ಗೊತ್ತಲ್ವ, 1ನೇ ಶತಮಾನದಲ್ಲಿ ಅಪೊಸ್ತಲರ ಮೂಲಕ ವಾಕ್ಯ ಕೇಳಿ 3,000 ಮಂದಿ ದೀಕ್ಷಾಸ್ಥಾನ ಪಡ್ಕೊಳ್ತಾರೆ. ಆಮೇಲೆ ಎಲ್ಲರೂ ಏಕ ಅಭಿಪ್ರಾಯ, ಏಕ ಆತ್ಮ. ಏನು ಮಾತಾಡಿದ್ರು ದೇವ್ರ ಬಗ್ಗೆ, ಏನು ಮಾತಾಡಿದ್ರು ಕ್ರಿಸ್ತನ ಬಗ್ಗೆ ತಿಳ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಕುಟುಂಬನ ಇದ್ದೇ ಇರುತ್ತೆ. ಸಮಸ್ಯೆಗಳ ಎಷ್ಟು ಕಾಲ ಇರಲ್ಲ ಹೇಳಿ? ಸಾಯೋ ತನಕ ನಮ್ಮ ಸಮಸ್ಯೆಗಳು ಇದ್ದೇ ಇರುತ್ತೆ. ಹೇಳ್ಕೊಳ್ಳೋಣ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳೋಣ, ಇಲ್ಲಂತಲ್ಲ. ಆದರೆ ಅದೇ ಮತ್ತು ಮಾತಾಡ್ಕೊಂಡು ಹೋಗೋದೇ ಇರಬೇಕಾ? ಅದೇನ ನಮ್ಮ ಜೀವನ? ಅದೇನ ನಮ್ಮ ಬದುಕು? ಹೇಗಿದ್ದರೆ ನಾವು ರಕ್ಷಣೆ ಹೊಂದುತ್ತೀವ? ಒಂದು ಕಾಲದಲ್ಲಿ ಯಾಜಕರೆಂದು, ಮಹಾಯಾಜಕರೆಂದು ಪಟ್ಟಂಥ ಅವರು, ದೇವರ ಸೇವೆ ಮಾಡಬೇಕಾದಂಥ ಅವರು ಕುಟುಂಬಗಳನ್ನು ಹಾಳು ಮಾಡಿದ್ದಾರೆ. ಕುಟುಂಬಗಳನ್ನು ಹಾಳು ಮಾಡಿದ್ದಾರೆ. ಇವಾಗ ನಾವೆಲ್ಲರೂ ಸೇವಕರು, ಎಲ್ಲರೂ ಯಾಜಕರಂದರೆ ಎಲ್ಲರೂ ಕೂಡ ದೇವರಿಗೆ ಮಕ್ಕಳು, ದೇವರಿಗೆ ಪ್ರಿಯರು. ಅದರಲ್ಲಿ ದೇವರ ವಾಕ್ಯವನ್ನು ಕಲಿತವರು, ವಾಕ್ಯೋಪದೇಶಕರು ಆಗಿರ್ಬೋದು, ಪ್ರಸಂಗಿಗಳು ಆಗಿರ್ಬೋದು, ಇರಲಿ, ತೊಂದರೆ ಏನಿಲ್ಲ. ಆದರೆ ನಾವೆಲ್ಲರೂ ಕ್ರಿಸ್ತನಿಗೆ ವಿಧೇಯರಾಗಬೇಕಲ್ವ? ಕ್ರಿಸ್ತನಿಗೆ ವಿಧೇಯರಾಗಬೇಕು, ಅವರಿಗೆ ಒಳಪಡಬೇಕು. ಅವ್ರು ಏನು ಹೇಳಿದ್ದಾರೋ ಅದನ್ನು ಪಾಲಿಸ್ಬೇಕಂತಿರುತ್ತಾ, ಅಥವಾ ಮನುಷ್ಯರನ್ನು ತಲೆ ಮೇಲೆ ಇಟ್ಕೊಳ್ಬೇಕಂತಿರುತ್ತಾ? ಯಾರನ್ನ? ಬೈಬಲ್ ಏನು ಹೇಳುತ್ತೆ? ಬೈಬಲ್ ಹೇಳಿದ್ದನ್ನು ಪಾಲಿಸಿದರೆ ನಮಗೆ ಪರಲೋಕ ಸಿಗುತ್ತಾ, ಅಥವಾ ಮನುಷ್ಯರು ಹೇಳಿದ್ದನ್ನು ಪಾಲಿಸಿದರೆ ಪರಲೋಕ ಸಿಗುತ್ತಾ? ಪ್ರಿಯರ ದೇವ್ರ ಮಕ್ಕಳಿರ, ಎಲ್ಲರನ್ನೂ ಪ್ರೀತಿಸಬೇಕು, ಯಾರ ಮೇಲೆ ದ್ವೇಷ ಇಟ್ಕೋಬಾರ್ದು. ನಿನ್ನೆ ಅಣ್ಣ ಹೇಳಿದ್ರಲ್ವ, ಎಲ್ಲರನ್ನ ಪ್ರೀತಿಸ್ಬೇಕು. ನಮ್ಗೆ ಯಾರು ಶತ್ರುಗಳಿದೆ? ನಮ್ಗೆ ಯಾರು ಶತ್ರುಗಳು ಇಲ್ಲ. ದೊಡ್ಡವರಿದ್ದಾರೆ, ಅವ್ರಿಗೆ ವಂದನೆಗಳು ಹೇಳೋಣ. ಒಳ್ಳೇದು ಮಾಡಿದ್ದಾರೆ, ಅವರಿಗೆ ಕೃತಜ್ಞತೆ ಹೇಳೋಣ. ಹಾಗಂತ ದೇವ್ರನ್ನ ಪಕ್ಕಕ್ಕಿಟ್ಟು ಅವರೇ ಸರ್ವಸ್ವ ಅಂದರೆ ನಾವು ಬುದ್ಧಿವಂತರ ಬುದ್ಧಿಹೀನರ ನೀವು ಹೇಳಬೇಕು. ದೇವರನ್ನ ಪಕ್ಕಕ್ಕಿಟ್ಟು, ದೇವರ ಮಾತುಗಳನ್ನು ಪಕ್ಕಕ್ಕಿಟ್ಟು ಅವರೇ ಸರ್ವಸ್ವ ಅಂದರೆ ನಿನ್ನ ಕ್ರಿಯೆಗಳಲ್ಲಿ ಗೊತ್ತಾಗ್ತಾ ಇಲ್ವಾ? ಅಂದರೆ ನಿನ್ನ ಸಹೋದರನ ಪಕ್ಕಕ್ಕಿಡ್ತಾ ಇದೆಯಂದರೆ, ನಿನ್ನ ಸಹೋದರಿ ಯಾರು? ದೇವರ ಮಗನಲ್ವಾ? ನಿನ್ನ ಸಹೋದರಿ ಯಾರು? ದೇವರ ಮಗಳಲ್ವಾ? ದೇವರ ಮಗಳಾಗಿರುವಾಗ, ದೇವರ ಮಗನಾಗಿರುವಾಗ ಆತನ ನೋಡಿ ಪಕ್ಕಕ್ಕೆ ಹೋಗ್ತಾ ಇದ್ದೀ, ಇನ್ನೊಂದು ರೀತಿಯಲ್ಲಿ ಮಾತನಾಡ್ತಾ ಇದ್ದೀ ಅಂದರೆ ದೇವರ ಮಗನನ್ನು ಕುರಿತು ಮಾತನಾಡ್ತಾ ಇದ್ದಿ ಅಂತ ಅರ್ಥ ಆಗ್ತಾ ಇಲ್ವಾ? ನನಗೆ ಸೇವೆ ಮಾಡಿದ್ದೀರಿ ಅಂತೇಳಿ ದೇವರು ಯಾವ ರೀತಿ ಒಪ್ಕೊಳ್ತಾರೆ ಪ್ರಿಯರೇ? ಈ ನನ್ನ ಸಹೋದರರಲ್ಲಿ ನೀವು ಸೇವೆ ಮಾಡಿದ್ರೆ ನನಗೆ ಮಾಡಿದ ಹಾಗಾಯಿತು. ಈ ನನ್ನ ಅಲ್ಪರಾಗಿರುವಂಥ ಸಹೋದರರಿಗೆ ಏನು ಮಾಡಿದ್ದೀರೋ ಅದನ್ನು ನನಗೆ ಮಾಡಿದ ಹಾಗಾಯಿತು. ಬಟ್ಟೆ ಕೊಟ್ಟರೆ ನೀವು ನನಗೆ ಕೊಟ್ಟಿದ್ದೀರಿ, ಊಟ ಕೊಟ್ಟರೆ ನನಗೆ ಕೊಟ್ಟಿದ್ದೀರಿ, ಬೈದರೆ ಅವರಿಗೆಲ್ಲ ನೀವು ಬೈದಿದ್ದು ನನ್ನನ್ನು ಬೈದಿದ್ದೀರಿ ಅಂತಾರೆ ದೇವರು. ಅವರನ್ನು ಅವಮಾನಪಡಿಸಿದರೆ ಅವ್ರಿಗೆಲ್ಲ ನೀವು ಮಾಡಿದ್ದು ನನ್ನನ್ನು ನೀವು ಅವಮಾನಪಡಿಸಿದ್ದೀರಿ ಅಂತಾರೆ ದೇವರು. ಹೌದಲ್ವಾ? ಅಂದರೆ ಇದರ ಪ್ರಕಾರ ನಮ್ಮಲ್ಲಿ ಪಾಪಗಳು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಪ್ರಿಯರೇ? ನಮ್ಮ ತಲೆಯ ಮೇಲೆ ಪಾಪಗಳು ಜಾಸ್ತಿ, ಪಾಪದ ಮೂಟೆ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ? ನಾವು ಪರಿಶುದ್ಧರು, ನೀತಿವಂತರು, ಭಕ್ತರಂತ ಹೊರಗಡೆ ಹೇಳ್ಕೊಳ್ತಾ ಇದ್ದೀವಿ ಅಷ್ಟೇ. ಆದರೆ ನಿಜವಾಗಲೂ ಹೃದಯವನ್ನು ಪರಿಶೋಧನೆ ಮಾಡಿಕೊಳ್ಳುವಾಗ
ನಮ್ಮಲ್ಲಿ ಅನೇಕ ತಪ್ಪುಗಳೇ ಕಾಣುತ್ತೆ. ಯಾಕಂದರೆ ನಿಜವಾಗಲೂ ನಮ್ಮ ಹೃದಯಗಳನ್ನು ನಾವು ಪರಿಶೋಧನೆ ಮಾಡಿಕೊಳ್ಳುವಾಗ, ವಾಕ್ಯವನ್ನು ಮುಂದೆ ಇಟ್ಟುಕೊಂಡು ಧ್ಯಾನಿಸುವಾಗ ನಾವು ಏನು ಅಂತ ಗೊತ್ತಾಗುತ್ತೆ. ಇನ್ನೊಬ್ಬರಲ್ಲ, ನಮ್ಗೆ ಗೊತ್ತಾಗಬೇಕಾದದ್ದು ಇನ್ನೊಬ್ಬರಲ್ಲ ಪ್ರಿಯರೇ, ಇನ್ನೊಬ್ಬರು ಅಲ್ಲ ಪ್ರಿಯರೇ. ನಮ್ಗೆ ಗೊತ್ತಾಗಬೇಕಾದದ್ದು ನಾವು ಯಾರು ಅಂತ, ನಾವು ಯಾವ ರೀತಿ ಇದ್ದೀವಿ ಅಂತ, ನಾವು ಯಾವ ರೀತಿ ಸೇವೆ ಮಾಡ್ತಾ ಇದ್ದೀವಿ ಅಂತ, ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಾಗಬೇಕು ಪ್ರಿಯರಾದ ದೇವರ ಮಕ್ಕಳಿರ. ನಮ್ಮ ಬಗ್ಗೆ ಗೊತ್ತಾಗಬೇಕು. ಅಂದರೆ ನನ್ನ ಬಗ್ಗೆ ನನಗೆ ಗೊತ್ತಾಗಬೇಕು, ನಿಮ್ಮ ಬಗ್ಗೆ ನಿಮಗೆ ಗೊತ್ತಾಗಬೇಕು. ನನ್ನ ಬಗ್ಗೆ ನಾನು ನೋಡಿಕೊಂಡಾಗ ವಾಕ್ಯ ಹೇಳ್ತಾ ಇದ್ದೀನಾ, ವಾಕ್ಯದ ಪ್ರಕಾರ ಇದ್ದೀನಾ, ಎಲ್ಲಾದರೂ ಮಿಸ್ಟೇಕ್ ನಡೀತಾ ಇದೆಯಾ, ಇಂಥ ಕಡೆ ತಪ್ಪು ಮಾತಾಡಿದ್ದೀನಿ, ಇಂಥ ಕಡೆ ನಾನು ತಪ್ಪಾಗಿ ನಡ್ಕೊಂಡಿದ್ದೀನಿ, ಇಂಥ ಕಡೆ ನನ್ನ ಸಹೋದರನನ್ನು ನಾನು ಅವಮಾನಪಡಿಸಿದ್ದೀನಿ ಅಂತೇಳಿ ಒಂದು ಸಾರಿ ನೆನಪು ಮಾಡಿಕೊಂಡಾಗ, ಇಂಥ ಕಡೆ ನಾನು ತಪ್ಪಾಗಿ ನಡ್ಕೊಂಡಿದ್ದೀನಿ ಅಂತೇಳಿ ಮನಸ್ಸಿಗೆ ಗೊತ್ತಾಗುತ್ತೆ. ಮನಸ್ಸಿಗೆ ಗೊತ್ತಾದಾಗ ಅವಾಗೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ, ತಂದೆ ನಾನು ಇಂಥ ವಿಷಯದಲ್ಲಿ ತಪ್ಪು ಮಾಡಿದ್ದೀನಿ ದೇವರೇ, ನಾನು ಇಂಥ ವಿಷಯದಲ್ಲಿ ತಪ್ಪು ಮಾಡಿದ್ದೀನಿ ದೇವರೇ, ಇನ್ನೊಂದು ಸಾರಿ ನಾನು ತಪ್ಪು ಮಾಡಲ್ಲ ದೇವರೇ ಅಂತೇಳಿ ಪಶ್ಚಾತ್ತಾಪ ಪಟ್ಟು ಮೊಣಕಾಲೂರಿ ಪ್ರಾರ್ಥನೆ ಮಾಡಿಕೊಳ್ಬೇಕಾದಂಥ ನಾವು ಅದನ್ನು ಮರೆತು ಮತ್ತೆ ಪದೇ ಪದೇ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಯಾವ ಕೆಲಸದಲ್ಲಿದ್ದೀವಿ? ಎಲ್ಲಿ? ಹೌದಂತೀರಾ? ಒಂದು ಸಾರಿ ಆಲೋಚನೆ ಮಾಡಿ ಪ್ರಿಯರಾದ ದೇವರು ಮಕ್ಕಳಿಗೆ. ಯೋಹಾನನು ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನವನ್ನು ನೋಡಿ. ಯೋಹಾನನು ಬರೆದ ಪತ್ರಿಕೆ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನವನ್ನು ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ಆತನ ಆಜ್ಞೆಗಳೇನಪ್ಪ? ಏನಮ್ಮ? ನೀವು ಯಾಜಕರು, ದೇವರನ್ನು ಘನಪಡಿಸಬೇಕು, ದೇವರನ್ನು ಮಹಿಮೆ ಪಡಿಸಬೇಕು, ದೇವರನ್ನು ಆರಾಧಿಸಬೇಕು, ಈ ದೇಹವನ್ನು ದೇವರಿಗೆ ಒಪ್ಪಿಸಬೇಕು. ಆಮೇಲೆ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು, ನಿನ್ನ ಶತ್ರುಗಳನ್ನು ಪ್ರೀತಿಸಬೇಕು, ಎಲ್ಲರಿಗೋಸ್ಕರ ಪ್ರಾರ್ಥಿಸಬೇಕು, ಎಲ್ಲರ ಮಧ್ಯದಲ್ಲಿ ಸಮಾಧಾನವಾಗಿರಬೇಕು, ಎಲ್ಲರ ಮಧ್ಯದಲ್ಲಿ ಸಮಾಧಾನವಾಗಿರಬೇಕು. ಅವರು ನಮ್ಮವರಲ್ಲ, ಇವರು ನಮ್ಮವರಲ್ಲಪ್ಪ, ಇವರು ನಮ್ಮವರಲ್ಲ, ಅವರು ನಮ್ಮವರಲ್ಲ. ಅವರು ಆ ಕೋಸ್ತು, ಇವರು ಈ ಕೋಸ್ತು. ಇವರು ಹೊರಗಡೆ ಹೋದವರು, ನಮ್ಮವರಲ್ಲ. ನೀವು ಯಾರವರು? ನೀವು ಸೈತಾನವರ? ನೀವು ಸೈತಾನಿಗೆ ಸಂಬಂಧಪಟ್ಟವರ? ಅವರು ನಮ್ಮವರಲ್ಲ, ಇವರು ನಮ್ಮವರಲ್ಲ, ಇವರು ನಿಮ್ಮವರಲ್ಲ ಅಂತ ಹೇಳ್ತಾ ಇದ್ದೀವಂದರೆ ನಾವು ಯಾರಿಗೆ ಸಂಬಂಧಪಟ್ಟವರು? ದೇವರಿಗೆ ಸಂಬಂಧಪಟ್ಟವರ? ದೇವರಿಗೆ ಸೇವಕರ? ದೇವರಿಗೆ ಯಾಜಕರ? ದೇವರಿಗೆ ಯಾಜಕರು. ಅಂದರೆ ಯಾಜಕರಾಗಿರುವಂಥ ನಾವು, ಆಗಿರುವಂಥ ನಾವು ಪ್ರಿಯರಾದ ದೇವರ ಮಕ್ಕಳಿರ. ಒಂದು ಸಾರಿ ಯೋಚನೆ ಮಾಡಿ. ಎಲ್ಲರೂ ನನ್ನ ಅಣ್ಣನು, ಎಲ್ಲ ನನ್ನ ತಮ್ಮನು ಎನ್ನುವಂಥ ಭಾವನೆ ನಿನಗೆ ಬಾರದೆ ಹೋದರೆ ನೀನು ಕ್ರಿಸ್ತನ ಶಿಷ್ಯನೂ ಅಲ್ಲ, ಕ್ರೈಸ್ತನೂ ಅಲ್ಲ, ಯಾಜಕನು ಅಲ್ಲವೇ ಅಲ್ಲ. ದೊಡ್ಡದಾಗಿ ನಾನು ಕ್ರೈಸ್ತನು, ನಾನು ಆ ಬೋಧಕ, ನಾನು ಈ ಬೋಧಕ, ನಾನು ಮಾಮೂಲಿ ಬೋಧಕಲ್ಲ, ಇಂಟರ್ನ್ಯಾಷನಲ್ ಬೋಧಕ ಆದರೂ ಕೂಡ ನಿನ್ನ ತಮ್ಮನನ್ನು, ನಿನ್ನ ಅಣ್ಣನನ್ನು, ನಿನ್ನ ತಂಗಿಯನ್ನು, ನಿನ್ನ ಅಕ್ಕಳನ್ನು ಪ್ರೀತಿಸದೆ ಹೋದರೆ ನಿನ್ನ ಕ್ರೈಸ್ತನ ಅಲ್ವೇ ಅಲ್ಲ ಅಂತೇಳಿ ಬೈಬಲ್ ಹೇಳುವಂಥ ಮಾತು. ಬೈಬಲ್ ಹೇಳುವಂಥ ಮಾತು. ದ್ವೇಷ ಇರಬಾರ್ದು ಪ್ರಿಯರೇ. ಅದು ಯೇಸು ಕ್ರಿಸ್ತರು ಕಲಿಸಿಕೊಟ್ಟಂಥ ಜ್ಞಾನ ಅಲ್ವೇ ಅಲ್ಲ. ಅದು ಅಲ್ಲ ರೀ, ಪರವಾಗಿಲ್ಲ ರೀ, ಇದೇ ರೈಟ್ ಅಂತ ಹೇಳೋಕ್ಕಾಗತ್ತಾ? ವಾಕ್ಯವನ್ನು ಹಿಡಿದುಕೊಂಡು, ವಾಕ್ಯವನ್ನು ಮುಂದೆ ಇಟ್ಟುಕೊಂಡು ನಾವು ಮಾಡೋದೇ ರೈಟು ಅಂತ ಹೇಳೋಕ್ಕಾಗತ್ತಾ? ಇದನ್ನು ಬಿಟ್ಟು ಮಾಡಬಾರ್ದು. ದೇವ್ರ ವಾಕ್ಯಗಳನ್ನು ಹಿಡಿದುಕೊಂಡೇ ನಡಿಬೇಕು, ಅದರ ಪ್ರಕಾರನೇ ಹೋಗ್ಬೇಕು. ಆವಾಗಲೇ ನಾವು ಯೇಸು ಕ್ರಿಸ್ತರಿಗೆ ಶಿಷ್ಯರಾಗ್ತೀವಿ, ಭಕ್ತರಾಗ್ತೀವಿ, ಯಾಜಕರಾಗ್ತೀವಿ, ಸ್ವಕೀಯ ಪ್ರಜೆಗಳಾಗ್ತೀವಿ, ದೇವರಿಗೆ ಸ್ವಂತ ಪ್ರಜೆಗಳಾಗ್ತೀವಿ ಪ್ರಿಯರಾದ ದೇವರ ಮಕ್ಕಳಿರ. ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ಹೋದರೆ ಏನಾಗ್ತೀವಿ ನೋಡಿ. ಒಂದು ವೇಳೆ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಆತನನ್ನು
ಏನ್ರಿ ಬಲ್ಲವರಾಗಿದ್ದೀವಿ. 4ನೇ ವಚನ 4ನೇ ವಚನ, ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಅವನಲ್ಲಿಲ್ಲ. ಯಾವನಾದರೂ ಆತನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಮೇಲಣ ಪ್ರೀತಿಯು ಪರಿಪೂರ್ಣವಾಗಿದೆ. ಇದರಿಂದಲೇ ಆತನಲ್ಲಿದ್ದೇವೆಂಬುದನ್ನು ತಿಳಿದುಕೊಳ್ಳುತ್ತೇವೆ. ಆತನಲ್ಲಿದ್ದೀವಿ, ನಾವು ಕ್ರಿಸ್ತನಲ್ಲಿದ್ದೀವಿ, ಯೇಸು ಕ್ರಿಸ್ತರಲ್ಲಿದ್ದೀವಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದುಕೊಳ್ಳಬೇಕಂತೆ. ಏನಮ್ಮ ಅರ್ಥ ಆಗುತ್ತಾ? ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದುಕೊಳ್ಬೇಕಂತ. ಆತನ ಆಜ್ಞೆಗಳೇನು? ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸಬಾರ್ದು. ತಪ್ಪು ಹೊರಿಸಿದರೆ ಆತನ ಆಜ್ಞೆಗಳಿಲ್ಲ ಅಂತ ಅರ್ಥ. ಇನ್ನೊಬ್ಬರದು ಆಶಿಸಬಾರದು, ಆಶಿಸಿದರೆ ಆಜ್ಞೆಗಳಿಲ್ಲ ಅಂತ ಅರ್ಥ. ವಾಕ್ಯಗಳಿದೆಯಲ್ಲ. ಇನ್ನೊಬ್ಬರ ವಿಷಯದಲ್ಲಿ ಚಾಡಿ ಹೇಳಬಾರ್ದು, ಹಗೆ ಮಾಡಬಾರ್ದು, ದ್ವೇಷ ಮಾಡಬಾರ್ದು, ಕೆಟ್ಟ ಮಾತುಗಳನ್ನು ಮಾತಾಡಬಾರ್ದು. ಇವೆಲ್ಲ ಇದೆಯಾ? ನಮ್ಮಲ್ಲಿ ಕೆಟ್ಟ ಮಾತುಗಳು ನಡೀತಾ ಇರುತ್ತೆ, ಅಪಹಾಸ್ಯ ನಡೀತಾ ಇರುತ್ತೆ. ಅನೇಕ ಸಾರಿ ಸುಮ್ಮನೆ ಹೋಗ್ತಾ ಇರ್ತೀವಿ, ಸುಮ್ಮನೆ ಮಾತಾಡ್ತಾ ಇರ್ತೀವಿ, ಕೆಲಸ ಇಲ್ಲದೆ ಏನೇನೋ ಮಾತಾಡ್ತಾ ಇರ್ತೀವಿ. ಇದಕ್ಕೆಲ್ಲ ಲೆಕ್ಕ ಇದೆಯಂತೀರಾ ಇಲ್ವಂತೀರಾ? ದೇವ್ರ ಮಕ್ಕಳಿಗೆ ಏನು ಪರವಾಗಿಲ್ಲಪ್ಪ, ಪರವಾಗಿಲ್ಲ, ಏನು ನೀವು ಯಾಜಕರಲ್ಲಪ್ಪ, ನೀವು ನನ್ನ ಮಕ್ಕಳಲ್ವ, ಹೇಗೆ ಮಾತಾಡಿದ್ರು ಪರವಾಗಿಲ್ಲಪ್ಪ, ಹೇಗೆ ನಕ್ಕರೂ ಪರವಾಗಿಲ್ಲಪ್ಪ, ನಾನು ಬಿಡ್ತೀನಪ್ಪ ಅಂತಾರ? ನೀವು ಮಾತಾಡಿರೋಂಥ ಪ್ರತಿ ಮಾತುಗಳಿಗೆ ಲೆಕ್ಕ ಇದೆಯಪ್ಪ ಅಂತಾರ. ಏನಮ್ಮ, ಏನಂತಾರೆ? ಲೆಕ್ಕ ಇದೆ ಅಂತಾರ, ಪರವಾಗಿಲ್ಲ ಅಂತಾರ. ನಾವು ಎಷ್ಟು ಸಾರಿ ಅಪಹಾಸ್ಯ ಮಾಡಿಲ್ಲ, ಎಷ್ಟು ಸಾರಿ ಇಷ್ಟ ಬಂದ ಹಾಗೆ ಕೂಗಾಡಿಲ್ಲ, ಮಾತಾಡಿಲ್ಲ, ಸುಳ್ಳು ಮಾತುಗಳನ್ನು ಮಾತಾಡಿಲ್ಲ. ಇವಕ್ಕೆಲ್ಲ ಲೆಕ್ಕ ಇದೆಯಾ ಇಲ್ವ? ಬಿಡ್ತಾರ? ಯಾವ ಧೈರ್ಯದಿಂದ ಇದ್ದೀವಿ ಪ್ರೇರಿ ನಾವೆಲ್ಲರೂ? ಏನು ಧೈರ್ಯ ಇದೆ ರೀ? ಎಷ್ಟು ಧೈರ್ಯದಿಂದ ನಡ್ಕೊಳ್ತೀವಿ ಗೊತ್ತಾ? ಎಷ್ಟು ಧೈರ್ಯದಿಂದ ಸುಳ್ಳು ಹೇಳ್ತೀವಿ ಗೊತ್ತಾ? ಎಷ್ಟು ಧೈರ್ಯದಿಂದ ತಪ್ಪು ಮಾಡ್ತೀವಿ ಗೊತ್ತಾ? ಏಲಿ ಮಕ್ಕಳು ಧೈರ್ಯದಿಂದ ಪಾಪ ಮಾಡಿದ್ದಾರೆ. ದೇವ್ರ ವಿಷಯದಲ್ಲಿ ಭಯ ಇಲ್ಲ. ನಮ್ಮ ಕಾಲದಲ್ಲಿ, ನಮ್ಮ ಜೀವನದಲ್ಲಿ ದೀಕ್ಷೆ ಸ್ಥಾನ ಪಡ್ಕೊಂಡಿದ್ದೀವಿ, ನಾವು ಯಾಜಕರು, ನಾವು ದೇವರಿಗೆ ಸೇವಕರು, ಏನು ಮಾಡಿದ್ರು ಪರವಾಗಿಲ್ಲ ಅಂತೇಳಿ ಊರಲ್ಲಿ ತಿರುಗಾಡಬೇಕಾ? ಕೆಲಸ ಮಾಡೋಣ, ನಮಗೇನು ಕೆಲಸ ಇದೆ ಕೆಲಸ ಮಾಡೋಣ. ದೇವ್ರು ಕೊಟ್ಟಂಥ ಕೆಲಸ ಹೆಚ್ಚಾಗಿ ಮಾಡೋಣ. ನಮ್ಗೆ ಒಟ್ಟಿಗೆ ಏನು ಬೇಕು ಸಂಪಾದನೆ ಮಾಡಿಕೊಳ್ಳೋಣ, ತಪ್ಪೇನಿಲ್ಲ. ಯಾಕಂದರೆ ಸಂಪಾದನೆ ಮಾಡಿಕೊಳ್ಳಂತ ಹೇಳಿದ್ದಾರೆ. ಕೆಲಸ ಮಾಡಿಕೊಳ್ಳಿ. ನಿಮ್ಗೆ ಒಟ್ಟಿಗೆ ಏನು ಬೇಕು ಕೆಲಸ ಮಾಡಿಕೊಳ್ಳಿ, ಸಂಪಾದನೆ ಮಾಡಿಕೊಳ್ಳಿ, ಊಟ ಮಾಡಿ. ನನ್ನ ಸೇವೆಗೋಸ್ಕರ ಏನು ಮಾಡಬೇಕು ಅದನ್ನು ಮಾಡಿ. ಮೊದಲನೇದಾಗಿ ಮನೆಯಲ್ಲಿ ಭಕ್ತಿಯಲ್ಲಿರಿ, ನಂಬಿಕೆಯಿಂದ ಇರಿ. ನಿಮ್ಮನ್ನು ನೋಡಿದಾಗ ಮಕ್ಕಳು ಉದ್ಧಾರ ಆಗಬೇಕು. ಮಕ್ಕಳು ವ್ಯಭಿಚಾರಿಗಳು, ಕಳ್ಳರಾಗಬಾರ್ದು. ಮಕ್ಕಳು ಕೆಟ್ಟು ಹೋಗಬಾರ್ದು. ಮಕ್ಕಳು ದುಷ್ಟರಾಗಬಾರ್ದು. ನಾವು ಎಂಥವರು ಎನ್ನೋದು ಗೊತ್ತಾಗುತ್ತೆ ರೀ. ಮನೆಯಲ್ಲಿದ್ದಂಥ ಮಕ್ಕಳ ಕುಟುಂಬವನ್ನು ನೋಡಿದ್ರೆ ನಾವು ಎಂಥವ್ರಂತ ಗೊತ್ತಾಗುತ್ತೆ ರೀ. ಪ್ರಿಯರ ದೇವ್ರ ಮಕ್ಕಳಿರ, ಒಂದು ಸಾರಿ ಯೋಚನೆ ಮಾಡಿ ಪ್ರಿಯರೇ, ಒಂದು ಸಾರಿ ಆಲೋಚನೆ ಮಾಡಿ. ತಿಮೋತಿಯನಿಗೆ ಬರೆದ ಪತ್ರಿಕೆ, ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. 1ನೇ ಶತಮಾನದಲ್ಲಿ ಹೇಳಿದ್ದಾರೆ ಈ ಮಾತು. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಏನು ಮಾಡ್ತಾರಂತೆ? ಪ್ರಿಯರ ದೇವ್ರ ಮಕ್ಕಳಿರ, ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಳ್ತಾರಂತ. ನೀತಿವಂತರೆಂದು. ಕೆಲವು ಸಂದರ್ಭಗಳಲ್ಲಿ ಸುಳ್ಳು ಬೋಧನೆಗಳು, ಸುಳ್ಳು ಬೋಧನೆ, ಸಭೆಯಲ್ಲಿ ಸುಳ್ಳು ಸಿದ್ಧಾಂತಗಳನ್ನು, ಸುಳ್ಳು ಬೋಧನೆಯನ್ನು ಹೇಳಿ ದಾರಿ ತಪ್ಪಿಸೋರಿದ್ದಾರೆ. ದಾರಿ ತಪ್ಪಿಸ್ತಾ ಇದ್ದಾರೆ ಎನ್ನುವಂಥದ್ದು ಅವ್ರಿಗೆ ಗೊತ್ತು. ನಾವು ದೇವರ ವಾಕ್ಯವನ್ನು ಮೀರಿ ದಾರಿ ತಪ್ಪಿಸ್ತಾ ಇದ್ದೀವಿ ಅಂತಲೂ ಗೊತ್ತು, ಸುಳ್ಳು ಬೋಧನೆ ಮಾಡ್ತಾ ಇದ್ದೀವಿ ಅಂತಲೂ ಗೊತ್ತು.
ತಪ್ಪು ಮಾಡ್ತಾ ಇದ್ದೀವಂತನೂ ಗೊತ್ತು, ತಪ್ಪು ಮಾಡ್ತಾ ಇದ್ದಾರೆ ಎನ್ನುವಂಥ ವಿಷಯನೂ ಗೊತ್ತಿದ್ರೂ ಕೂಡ ಏನು ಮಾಡ್ತಾ ಇದ್ದಾರೆ, ಯಾವ ರೀತಿ ಇದ್ದಾರೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳು ಇಲ್ಲಿ ಮಾತು ಗಮನಿಸಬೇಕು. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರಿಸ್ಪಡಿಸ್ಕೊಳ್ತಾರೆ. ಅಂದರೆ ನಾವು ಅಪರಾಧಿಗಳು, ನಾವು ಪಾಪಿಗಳು, ನಾವು ಭ್ರಷ್ಟರು, ನಾವು ದ್ರೋಹಿಗಳು ಅಂತ ಗೊತ್ತಿದ್ರೂ ನಾವು ನೀತಿವಂತರೆಂದು ತೋರ್ಪಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ನಾವೆಲ್ಲರ ಯಾಜಕರ, ಇಲ್ಲಿದ್ದವರು ಎಲ್ಲರ ಯಾಜಕರ ಅಂಥ ಗುಣ ಏನಾದರೂ ನಮ್ಮಲ್ಲಿ ಇದೆಯಾ? ನಾವೇನಂತ ಎಲ್ಲರೂ ಏನಂತೀವಿ, ನಮ್ಮಲ್ಲಿ ಅಂಥ ಗುಣ ಇಲ್ಲ ಬ್ರದರ್ ಅಂತೀವಿ. ಅಂತೀವನಲ್ವ? ನನಗೆ ಹೇಳೋದು ಬೇಕಾಗಿಲ್ಲ. ಪವಿತ್ರ ಆತ್ಮ ನಿಮ್ಮ ಹೃದಯದಲ್ಲಿದ್ದಾರೆ. ಅವ್ರು ಹೇಳ್ತಾರೆ, ಮಗನೇ ಎಲ್ಲೆಲ್ಲಿ ತಪ್ಪು ನಡೀತಾ ಇದೆ, ದೇವರು ಹೇಳ್ತಾರೆ ಪವಿತ್ರ ಆತ್ಮನ ಮೂಲಕ, ಎಲ್ಲೆಲ್ಲಿ ತಪ್ಪು ನಡೀತಾ ಇದೆಯೋ ನೋಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ. ಇದು ಬೇಡ ಏನಾಗಬೇಕು? ಸರಿಪಡಿಸ್ಕೊಂಡಾಗ್ಲೇ ದೇವ್ರಿಗೆ ಹತ್ತಿರ ಆಗ್ತೀವಿ. ಸರಿಪಡಿಸ್ಕೊಂಡಾಗ್ಲೇ ದೇವ್ರಿಗೆ ಹತ್ತಿರ ಆಗ್ತೀವಿ. ಸರಿಪಡಿಸಿಕೊಳ್ಳದೆ ದೇವರಿಗೆ ಹತ್ತಿರ ಆಗಲ್ಲ ರೀ. ನಮ್ಮ ಮಾತು ಸರಿ ಇರಬೇಕು, ನಮ್ಮ ಪ್ರವರ್ತನೆ ಸರಿ ಇರಬೇಕು. ನಮ್ಮ ಮಧ್ಯದಲ್ಲಿ ಯಾರಾದರೂ ವಾಕ್ಯಗಳನ್ನು ಕಲ್ತ್ಕೊಂಡಾಗ ವಿಧೇಯರಾಗದೆ, ವಾಕ್ಯಗಳನ್ನು ಕಲ್ತ್ಕೊಳ್ಳದೆ ಬೋಧನೆ ಮಾಡಬಾರ್ದು ಪ್ರಿಯರೇ. ವಾಕ್ಯಗಳನ್ನು ಕಲಿಯೋ ತನಕ, ವಾಕ್ಯಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋ ತನಕ ನಾವು ಬೋಧನೆ ಮಾಡಬಾರ್ದು. ಮೊದಲನೇದಾಗಿ ನಾವು ಕಲಿಬೇಕು, ಪಾಲಿಸಬೇಕು, ಬೋಧಿಸಬೇಕು. ಬೋಧನೆ ಖಂಡಿತವಾಗಿ ಮಾಡಬೇಕು. ಮಾಡಬೇಕಾದ್ರೆ ಖಂಡಿತವಾಗಿ ನಾವು ಕಲಿಬೇಕಾ? ಖಂಡಿತವಾಗಿ ಪಾಲಿಸ್ಬೇಕಾ? ಕಲಿಬೇಕು. ಮೊದಲನೇದಾಗಿ ಕೇಳಬೇಕು. ಮೊದಲನೇದಾಗಿ ದೇವರ ವಾಕ್ಯವನ್ನು ಓದಬೇಕು. ಎರಡನೇದಾಗಿ ಸೇವಕರ ಮೂಲಕ ಕೇಳಬೇಕು. ಮೂರನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ನಾಲ್ಕನೇದಾಗಿ ನಾವು ಪಾಲಿಸ್ಬೇಕು. ಐದನೇದಾಗಿ ಕುಟುಂಬದಲ್ಲಿ ಬೋಧನೆ ಮಾಡಬೇಕು. ಆರನೇದಾಗಿ ಹೊರಗಡೆ ಬೋಧನೆ ಮಾಡಬೇಕು. ಕಲಿತಾ ಇದ್ದೀವ? ಓದ್ತಾ ಇದ್ದೀವ? ಧ್ಯಾನಿಸ್ತಾ ಇದ್ದೀವ? ಪಾಲಿಸ್ತಾ ಇದ್ದೀವ? ಬೋಧಿಸ್ತಾ ಇದ್ದೀವಿ. ಮಿಕ್ಕಿದ್ದು ಏನಾಗ್ತಾ ಇದೆಯೋ ಏನಾಗ್ತಾ ಇದೆಯೋ ಗೊತ್ತಿಲ್ಲ, ಬೋಧಿಸ್ತಾ ಇದ್ದೀವಿ. ಬೋಧಿಸೋಣ. ಮೊದಲನೇದಾಗಿ ಕಲಿಯೋಣ, ಧ್ಯಾನಿಸೋಣ, ಪಾಲಿಸೋಣ. ಓಕೆನಾ? ಆಮೇಲೆ ಇನ್ನೊಬ್ಬರಿಗೆ ಬೋಧಿಸೋಣ. ಪ್ರಿಯರ ದೇವ್ರ ಮಕ್ಕಳಿರೋ ಕೊನೆಯ ದಿನಗಳಲ್ಲಿ ನಮ್ಮ ಆತ್ಮಗಳನ್ನು ನಾವು ಕಾಪಾಡಿಕೊಳ್ಬೇಕು. ನಮ್ಮ ಆತ್ಮಗಳನ್ನು ಏನ್ರಿ ಎಲ್ಲರಿಗೂ ಗೊತ್ತು ಪ್ರಿಯರು, ಯಾರ್ಯಾರು ಏನು ಎನ್ನುವಂಥದ್ದು ಎಲ್ಲರಿಗೂ ಗೊತ್ತು. ನೀವೇನು ನಿಮ್ಗೆ ಗೊತ್ತು, ನಾನೇನು ನನಗೆ ಗೊತ್ತು. ಹೌದಲ್ವ? ನೀವೇನು ನಿಮ್ಗೆ ಗೊತ್ತು, ನಾನೇನು ನಮ್ಗೆ ಗೊತ್ತು. ಈ ಕೊನೆಯ ದಿನಗಳಲ್ಲಿ ಪ್ರಿಯರೇ, ನಾವು ಹೇಗಿದ್ದರೂ ಕೂಡ ಆ ದೇವರನ್ನು ಒಂದು ಉನ್ನತವಾಗಿ ಪರಿಚಯ ಮಾಡಬೇಕು. ಮಾತಿನಲ್ಲಿ, ಕ್ರಿಯೆಗಳಲ್ಲಿ, ಪ್ರವರ್ತನೆಗಳಲ್ಲಿ, ಭಕ್ತಿಯಲ್ಲಿ, ಬೋಧನೆಯಲ್ಲಿ, ಎಲ್ಲದರಲ್ಲಿ ತೋರಿಸ್ಬೇಕಾದ್ರೆ ಆಜ್ಞೆಗಳನ್ನು ಪಾಲಿಸಿದರೆ ಬರುತ್ತಾ? ಅಂದರೆ ಆಜ್ಞೆಗಳನ್ನು ಪಾಲಿಸಿದರೆ ಬರುತ್ತಾ? ವಾಕ್ಯಗಳನ್ನು ಕೇಳಿ ಆಜ್ಞೆಗಳನ್ನು ಬಿಟ್ಟು ಕೇಳಿದ್ದೀವಿ, ಆಜ್ಞೆಗಳನ್ನು ಬಿಟ್ಟಿದ್ದೀವಿ, ಸುಮ್ಮನೆ ಹೇಳ್ತಾ ಇದ್ದೀವಿ, ಆ ನಂತರ ಲೋಕದ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀವಿ. ಇಷ್ಟಪಡ್ತಾರಾ? ಇಲ್ಲ. ಆದ್ದರಿಂದ ಏನು ಗೊತ್ತಾಗುತ್ತೆ? ಈ ಅಂಶದ ಪ್ರಕಾರ ಏನು ಗೊತ್ತಾಗುತ್ತೆ ಹೇಳಿ? ಯಾಜಕರು ದೇವರಿಗೆ ಸೇವಕರ, ದೆವ್ವಗಳಿಗೆ ಬಾನಿಸರ? ಸೇವಕರು ಅಲ್ಲೊಬ್ಬರು ಇಲ್ಲೊಬ್ಬರಿದ್ದಾರೆ. ಬಾನಿಸರು ಎಷ್ಟು ಕೋಟಿ ಮಂದಿ ಕ್ರೈಸ್ತರು? 350 ಕೋಟಿಯಿಂದ 400 ಕೋಟಿವರೆಗೆ. ಹೌದಲ್ವ? ಇವರೆಲ್ಲರೂ ದೇವರಿಗೆ ಸೇವಕರಾದರೆ, ಇವರೆಲ್ಲರೂ ಯಾಜಕರು ದೇವರಿಗೆ ಸೇವಕರಾದರೆ ಅದ್ಭುತ. ದೆವ್ವಗಳಿಗೆ ಬಾನಿಸರಾದರೆ ಅದಕ್ಕೆ ಲೋಕ ಹೀಗಿದೆ ಅಂತ ಗೊತ್ತಾಗುತ್ತೆ. ಲೋಕ ನೋಡಿದ್ರೇ ಗೊತ್ತಾಗುತ್ತೆ ಪ್ರಿಯರ ದೇವರ ಮಕ್ಕಳಿರ ಯಾರಿಗೆ ಬಾನಿಸರಾಗಿದೆ. ಅದಕ್ಕೆ ಭಕ್ತರಿದ್ದಾರೆ ನೋಡಿ, ಸೇವಕರು, ಪೌಲನಾಗಿರ್ಬೋದು, ಇಲ್ಲ ಪೇತ್ರನಾಗಿರ್ಬೋದು, ಇವರೆಲ್ಲರನ್ನು ನೋಡಿ ನಾವು ದೇವರಿಗೆ ಸೇವಕರಾಗಬೇಕು. ಯಾರಿಗೆ ಸೇವಕರು? ದೇವರಿಗೆ ಸೇವಕರಾಗಬೇಕು, ಭಕ್ತರಾಗಬೇಕು, ಯಥಾರ್ಥವಾಗಿ ನಾವು ಬದುಕಬೇಕು. ರೂತಳ ಹಾಗೆ, ಇಲ್ಲ ದಾವೀದನ ಹಾಗೆ, ಇಲ್ಲಾಂದರೆ ದಾನಿಯೇಲನ ಹಾಗೆ, ಎಷ್ಟು ಮಂದಿ ಭಕ್ತರಿದ್ದಾರೋ ಅವರ ಹಾಗೆ ನಾವು ನಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ನಡ್ಕೊಳ್ಬೇಕು. ಹಾಗೆ ನಡ್ಕೊಳ್ಬೇಕು. ಹಾಗೆ ನಡ್ಕೊಂಡ್ರೇ
ದೇವರು ಸಂತೋಷ ಪಡ್ತಾರೆ. ಇಲ್ಲದೆ ಹೋದರೆ ಪ್ರಿಯರ ದೇವ್ರ ಮಕ್ಕಳಿರ ನಾವು ಮೋಸ ಹೋಗ್ತೀವಿ. ಆದ್ದರಿಂದ ನಿಮ್ಮ ನಡೆ ಜಾಗ್ರತೆ, ನಿಮ್ಮ ನುಡಿ ಜಾಗ್ರತೆ, ನಿಮ್ಮ ಭಕ್ತಿ ಜಾಗ್ರತೆ, ನಿಮ್ಮ ನಂಬಿಕೆ ಜಾಗ್ರತೆ. ಎಲ್ಲರೂ ತಲೆಬಾಗಿಸಿ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೇನೆ. ಪ್ರಿಯ ಪರಲೋಕದಲ್ಲಿರುವಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಸ್ವಲ್ಪ ಮಾತುಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಮಕ್ಕಳಾಗಿ ಜೀವಿಸಬೇಕು, ನಿಮ್ಮ ಸೇವಕರಾಗಿ ಬದುಕಬೇಕು, ನಿಜವಾದ ಯಾಜಕರಾಗಿ, ನಿಮ್ಮ ಸ್ವಕೀಯ ಪ್ರಜೆಗಳಾಗಿ, ನೀವು ಮೆಚ್ಚುವಂಥ ಮಕ್ಕಳಾಗಿ ಜೀವಿಸಬೇಕು ತಂದೆ. ಹಾಗೆ ಜೀವಿಸುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ, ಎಲ್ಲರನ್ನು ಕನಿಕರಿಸಿ, ಎಲ್ಲರನ್ನು ಕಾಪಾಡಿ ತಂದೆಯ ದೇವರೇ. ಈ ಸಭೆ ತಂದೆ, ನಿಮ್ಮ ಮಕ್ಕಳು ಕಷ್ಟಪಟ್ಟು ನಡೆಸ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಅವರಿಗೆ ನೀವು ಸಹಾಯ ಮಾಡ್ತಾ ಇದ್ದೀರಿ, ನಿಮ್ಮ ಕೃಪೆ ಮೂಲಕ ನಡೆಸ್ತಾ ಇದ್ದೀರಿ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ತಲೆ ಬಾಗಿಸಿರುವಂಥ ಪ್ರತಿಯೊಬ್ಬರನ್ನೂ ಹೆಸರುಗಳಿಂದ ಆಶೀರ್ವದಿಸಿ. ಅದೇ ರೀತಿಯಲ್ಲಿ ನಿಮ್ಮ ಮಗನು ನಿಮ್ಮ ವಾಕ್ಯಗಳನ್ನು ಹೇಳುವಾಗ ಅವರ ಜೊತೆಯಲ್ಲಿ ನೀವು ಇದ್ದುಕೊಂಡು ಮಾತನಾಡಿ, ಹೇಳುವಂಥ ಮಾತುಗಳು ನಿಮ್ಮ ಮಾತುಗಳಾಗಿರಬೇಕು. ಹಾಗೆ ಮಾತನಾಡಿ ನಮ್ಮೆಲ್ಲರನ್ನು ಬಲಪಡಿಸುವುದಕ್ಕೆ ಸಹಾಯ ಮಾಡಿ. ತಲೆ ಬಾಗಿಸಿರುವಂಥ ಎಲ್ಲರನ್ನು ಕನಿಕರಿಸಿ, ಅದೇ ಪ್ರಕಾರ ನೇರ ಪ್ರಸಾರದಲ್ಲಿ ಅನೇಕರು ನಿಮ್ಮ ಮಕ್ಕಳು ವಾಕ್ಯಗಳನ್ನು ಕೇಳ್ತಾ ಇದ್ದಾರೆ. ಅವರೆಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ, ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.